ಗೌಡ್ರೆ ನಮಸ್ಕಾರ. ನಮಸ್ತೆ. ಆ, ತಾಯಿ ಗುಂಡಿನ ಮಾರಮ್ಮನ ಬಗ್ಗೆ ತಾವು ಏನು ಹೇಳ್ತೀರಾ? ಇದು ನಮಗೆ ಎರಡನೇದು ಮೂರನೇ ತಲೆಮಾರಿನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮಾಡಿ ನಮ್ಮ ಏನು 4 ಕುಟುಂಬಗಳು ಅಂತ ಹೇಳಿದ್ರಲ್ಲ, ತಿರುಮಲಿಗೌಡರು, ವೆಂಕಟೇಗೌಡರು, ಕಾಳೇಗೌಡರು, ಪುಟ್ಟಣಗೌಡರು, ಇವರು ತಗೊಂಬಂದು ಇದು ಯಾವ ತಾಲೂಕು, ಯಾವ ಹೋಬಳಿ ಬರುತ್ತೆ? ಇದು ಕೇರ್ಪೇಟೆ ತಾಲೂಕು, ಅಕ್ಕಿಯಬಾಡ್ ಹೋಬಳಿ ಬರ್ತದೆ, ಮಂಡ್ಯ ಜಿಲ್ಲೆ ಬರ್ತದೆ, ಮಂದಿಗೆರೆ ಪಂಚಾಯತಿ ಬರ್ತದೆ. ಮಂದಿಗೆರೆ ಪಂಚಾಯತಿ ಒಂದು ಪುಟ್ಟ ಗ್ರಾಮ ಗದ್ದೆ ಹೊಸೂರು ಅಂತ ಹೇಳಿ. ಇಲ್ಲಿ ಹಿಂದೆ ವಿದ್ಯಾವಂತರು ಬಹಳ ಜಾಸ್ತಿ ಇದ್ರು. ಹಿಂದೆ ಅಂದ್ರೆ ಈಗ 20-30-40 ವರ್ಷದ ಹಿಂದೆ ಇಲ್ಲಿ ನಮ್ಮ ಊರಿನದ್ದೇ ಸುತ್ತಮುತ್ತವರೆಲ್ಲ ಗದ್ದೆ ಹೊಸೂರು ವಿದ್ಯಾವಂತರಿದ್ದಾರೆ. ಅಂದರೆ ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಜೆ ಡಿ ಪಿ ಐ ಆಗಿ ಸೇವೆ ಸಲ್ಲಿಸಿರು ಇದ್ದಾರೆ, ಜಡ್ಜ್ ಆಗಿ ಸೇವೆ ಸಲ್ಲಿಸಿರು ಇದ್ದಾರೆ. ಅದಕ್ಕೆ ಒಂದು ಫೇಮಸ್ ಇತ್ತು. ಸ್ವಲ್ಪ ನ್ಯಾಯ ನೀತಿ ನಡುವೆ ಹಿಂದೆ ಏನಿತ್ತು ಇವತ್ತೂ ಅದನ್ನು ರೂಢಿಸ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ಸುತ್ತಮುತ್ತ ಗ್ರಾಮದವರು ನಮ್ಮನ್ನು ಕರೀತಾರೆ ಯಾವ್ದರ ಬಗ್ಗೆ. ಎಷ್ಟು ಸುತ್ತಮುತ್ತ ಗ್ರಾಮ ಬರುತ್ತೆ? ಸುತ್ತಮುತ್ತ ನಮ್ಮ ಪಂಚಾಯತಿಲಿ 10 ಬರ್ತವೆ. ಇನ್ನು ಪಕ್ಕದ ಪಂಚಾಯತಿಯವರು ಅಲ್ಲಿ ಒಂದೊಂದು ಅವರೇಜ್ ಒಂದು 12 ಹಳ್ಳಿ 13 ಹಳ್ಳಿ ಬರ್ತದೆ. ಈ ದೇವಸ್ಥಾನಕ್ಕೆ ಎಷ್ಟು ಕಿಲೋಮೀಟರ್ ಸುತ್ತ ಎಷ್ಟು ಊರುಗಳು ಸಿಗುತ್ತೆ ನಿಮಗೆ? ಇಲ್ಲಿ ಒಂದು ಪಂಚಾಯತಿ ನಮ್ಮೂರು ಪಂಚಾಯತಿ, ಅದೊಂದು 15 ಊರು ಸಿಗ್ತದೆ. ಇದು ಬೀರ್ಬಳಿ ಪಂಚಾಯತಿ. ಇದಲ್ದೇನೆ ಅಕ್ಕಪಕ್ಕ ಜಿಲ್ಲೆಗಳಿಂದಲೂ ಬರ್ತಾರೆ. ಇಲ್ಲಿಂದ ಬರ್ತಾರೆ. ಹಾಗೆ ಈಗ ಪಿರಿಯಾಪಟ್ಟಣ ಎಂಥದ್ದು ಪಿರಿಯಾಪಟ್ಟಣ ಅಲ್ಲ ಕಣ, ಇವ್ರು ಬಂದಿದ್ರಪ್ಪ ರಾಮಕೃಷ್ಣ ಇದು ಮಾಡ್ಕೊಂಡು ಹೇಳಿ, ಪರವಾಗಿಲ್ಲ ಹೇಳಿ. ಅಲ್ಲಿಂದಲೂ ಇಲ್ಲಿ ಒಕ್ಕಲಿದೆ. ಆಮೇಲೆ ಕಿಕ್ಕೇರಿ ಹೋಬಳಿ ಅವರು ಒಕ್ಕಲಿದ್ದಾರೆ. ನಿಮ್ಗೆ 2 ಹೋಬಳಿ ಸಿಗುತ್ತೆ? 2 ಹೋಬಳಿ. ಆಮೇಲೆ ಶ್ರವಣಬೆಳಗೊಳ ಅದು MLA ಸಿಗುತ್ತೆ ನಿಮ್ಗೆ. ನಿಮ್ಗೆ ತಾಲೂಕು ಎಷ್ಟು ಸಿಗುತ್ತೆ ಈ ಒಂದು ಇದಕ್ಕೆ? ತಾಲೂಕು ಒಂದಿದೆ, ಕ್ಯಾರ್ಪೇಟೆ ತಾಲೂಕು ಒಂದಿದೆ, ಕ್ಯಾರ್ನಗರ ತಾಲೂಕು ಒಂದಿದೆ, ಚಂದ್ರಾಯಪಟ್ಟಣ ತಾಲೂಕು ಒಂದಿದೆ. ಸೆಂಟ್ರ್ ಇದು ಸೆಂಟ್ರ್. ಅಂದ್ರೆ ಅಷ್ಟು ಗ್ರಾಮದವರು ಸಹ ಇಲ್ಲಿ ಬಂದು ಬೆಂಗಳೂರು, ಮೈಸೂರು ಹೆಣ್ಣು ಮಕ್ಕಳು, ಈ ಊರಿನ ಹೆಣ್ಣು ಮಕ್ಕಳುಗಳು ಏನವರೆ ಬಾಂಬೆಯಿಂದ ಬರ್ತಾರೆ ತುಂಬಾ ಜನ, ಆಮೇಲೆ ತುಂಬಾ ಶಕ್ತಿ ದೇವತೆ. ಪೂರ್ತಿ ಹೆಸರು ತಾಯಿದೆ ಇದನ್ನು? ಶ್ರೀ ಗುಂಡಿನ ಮಾರಿಯಮ್ಮ. ಓಕೆ. ಎಷ್ಟು ವರ್ಷ ಆಯ್ತು ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ? ಒಂದು ಸ್ವಲ್ಪ ಹೆಚ್ಚು ಕಡಿಮೆ 150. ನಮ್ಮ ತಲೆಮಾರಿಗೆ 4ನೇ ತಲೆಮಾರು ನಾವು. 4 ತಲೆಮಾರಿನಿಂದ ಈ ನಮ್ಮ ಮುತ್ತಾತಿರಿದು ತಂದು ಇದು ಸ್ಥಾಪನೆ ಮಾಡಿದ್ಮೇಲಿಂದ ಭಾರಿ ಶಕ್ತಿ ದೇವತೆ. ಇದ್ರ ಹೆಸರೇ ಗುಂಡಿನ ಮಾರಿ. ನಮ್ಮ ಹಿರಿಯವರು ಹೇಳೋರು ಗುಂಡಿನ ಮಾರಿ ಅಂದ್ರೆ ಏನು, ನೀವೇನಾರ ನೆಲೆಸ್ಕೊಂಡು ನೀವೇನಾರ ಮಾಡಿದ್ರೆ ಅದು ಗುಂಡಿಟ್ಟಂಗೆ ನಿಮಗೆ ಆಶೀರ್ವಾದ ಮಾಡ್ತಾಳೆ ಅಂತ ಒಂದು ನಂಬಿಕೆ ಇತ್ತು. ಈಗಲೂ ಕೂಡ ಅದೇ ರೀತಿ ಇದೆ. ಈಗ ಹೊರಗಡೆಯಿಂದ ಬೇಕಾದಷ್ಟು ಜನ ಬರ್ತಾರೆ. ವರ್ಷಕ್ಕೊಂದ್ಸತಿ ಗ್ರಾಮ ದೇವತೆ ಹಬ್ಬನ ನಾವು ಇಲ್ಲಿ ಜೋರಾಗಿ ಸ್ಟ್ಯಾಂಡರ್ಡ್ ಮಾಡ್ತೀವಿ. ಇದೇ ಹೆಸರಲ್ಲಿ ಮಾಡ್ತೀರಾ? ಇದೇ ತಾಯಿ ನಮ್ಮ ಹೆಸರುಗಳು ಗ್ರಾಮ ದೇವತೆ ಇಲ್ಲೇ ಮಾಡ್ತೀರಾ? ಇಲ್ಲೇ ಮಾಡ್ತೀವಿ. ಅಂದ್ರೆ ಅವ್ರವ್ರ ಮನೇಲಿ ಮಾಡ್ಕೋತೀವಿ. ಇಲ್ಲಿ ಮರಿಗಳ ತಂದು ಕೂದು ಇಲ್ಲಿ ಮರಿ ಹಬ್ಬ ಅಂತ ಮಾಡಿ ದೊಡ್ಡದಾಗಿ ಸುತ್ತಹಳ್ಳಿ ಅವರೆಲ್ಲ ಯಾವ ತಿಂಗಳಲ್ಲಿ ಯಾವ ದಿನ ಬರ್ತದೋ? ಮೇ ತಿಂಗಳಲ್ಲಿ ಮಾಡ್ತೀವಿ. ಹಿಂದೆ ಮುಂದೆ ಒಂಚೂರು ಹೆಚ್ಚು ಕಡಿಮೆ. ಇದಲ್ದಲೆ ಪ್ರತಿ ವಾರ ಮಂಗಳವಾರ, ಶುಕ್ರವಾರ, ಭಾನುವಾರ ಪೂಜೆ ನಿತ್ಯ ನಡೀತದೆ. ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ 4:30-5 ಗಂಟೆ ನಡೀತದೆ. ಈ ದೇವತೆಗೆ ನಮ್ಮ ಅಣ್ಣತಮ್ಮಂದಿರೇ ಅರ್ಚಕರು. ಆ ಕಾಲದಿಂದ ನಮ್ಮ ವಂಶಕರೇ ಅರ್ಚಕರು. ಬೇರೆಯವ್ರು ಯಾರನ್ನೂ ನಾವು ಇಲ್ಲಿವರೆಗೂ ಇದು ಮಾಡಿಲ್ಲ. ನಮ್ಮವರೇ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇವರೇ ಸ್ವಾಮಿ ಅಂತ ಈಗ ಮಾಡ್ತಾವ್ರೆ. ಇದನ್ನ ನಾವು ಈ ಜಾಗ ಇಲ್ಲಿ 12 ಎಕರೆ ಏನಿದೆಯೋ ಇದರಲ್ಲಿ ನಾವು ಅಣ್ಣ ತಮ್ಮದಿರೇ ಎಲ್ಲ ಒಂದು ಟ್ರಸ್ಟ್ ಮಾಡಿಕೊಂಡು ಬೇಗ 4-5 ನಾವು ಚೌಟ್ರಿಗಳು ಮಾಡಿ ಈ ಬಂದಂತ ಭಕ್ತಾದಿಗಳಿಗೆ ಊಟ ಮತ್ತೆ ಈ ಕಾರ್ಯಕ್ರಮಗಳು ದೊಡ್ಡ ಕಾರ್ಯಕ್ರಮಗಳೆಲ್ಲ ಇಲ್ಲಿ ನಡೀತದೆ. ಯಾವ ಕಾರ್ಯಕ್ರಮ ನಡೀತಿದೆ? ದೊಡ್ಡದಾಗಿ ಕರ್ನೆರೆಗಳು, ಮಕ್ಕಳ ನಾಮಕರಣಗಳು, ಬರ್ತಡೆಗಳು, ಇಂಥವೆಲ್ಲ ಕೆಲವು ಇತ್ಯಾದಿಗಳು ನಡೀತವೆ. ಅವ್ರವ್ರ ಏನು ಅರ್ಕೆ ಒತ್ತಿರ್ತಾರೋ ಅವ್ರು ಬಂದು ಭಕ್ತಾದಿಗಳು ಇಲ್ಲಿ ಸ್ಟ್ಯಾಂಡರ್ಡ್. ವಿಶೇಷವಾಗಿ ಇಲ್ಲಿ ತಾಯಿಗೆ ಮಾಂಸಾಹಾರ ಪದ್ಧತಿನ ಹಂದಿನೂ ಕುಯ್ತಾರೆ. ಕೋಣನೇ ಮೇನ್. ಕೋಣನ ಮೇಲೆ ಇವ್ರು ಬಂದಿರೋದು. ಇವ್ರ ವಾಹನ ಯಾವುದು ಅಂದ್ರೆ ಅಮ್ಮನವ್ರಿಗೆ, ಗುಂಡಿನ ಮಾರಿ ಅಮ್ಮನವ್ರ ವಾಹನ ಯಾವುದು ಅಂದ್ರೆ ಕೋಣ. ಯಾವ ಜನಾಂಗ ಕೋಣ ಬಯಸುವಂತದ್ದು SC-ಗಳು ಬರುತ್ತೆ, ದಲಿತರಿಗೆ ಬರುತ್ತೆ. ಆದ್ರೆ ಆ ಕೋಣನ ಹಬ್ಬನ ನಾವೇ ನಿಂತು ಮಾಡಿಸ್ತೀವಿ.
ನಮ್ಮಲ್ಲಿ ಒಂದು 20 ಒಕ್ಕಲು SC ಜನಾಂಗದವ್ರವ್ರೆ. ಅವ್ರಿಗೆ ನಮ್ಮ ಹಬ್ಬ ಮೇ ತಿಂಗಳಲ್ಲಿ ನಡೆದ್ರೆ, ಈ ಮಂಗಳವಾರ ನಮ್ಮ ಹಬ್ಬ ನಡೆದ್ರೆ, ಮುಂದಿನ ಮಂಗಳವಾರಕ್ಕೆ ಊರಿಂದ ಮೆರೆ ವಿಗ್ರಹ ತಂದು ಇಲ್ಲಿ ಇಟ್ಬಿಟ್ಟು ಇಲ್ಲಿ ಪುಣ್ಯವಾಜ್ಞೆ ಎಲ್ಲ ಮಾಡಿಸ್ಬಿಟ್ಟು ಮಾಡಾದ್ಮೇಲೆ ಪ್ರತಿ ಒಂದು 8 ದಿವಸಕ್ಕೆ ಒಮ್ಮೆ ಆ ಹಬ್ಬನೂ ಮಾಡಿ ಮತ್ತೆ ವಿಗ್ರಹನ ಊರಿಗೆ ತಗೊಂಡೋಗ್ತೀವಿ. ಮೆರೆ ವಿಗ್ರಹನ ಇಲ್ಲಿ ಅಮ್ಮನವರ ನೆಲೆಸಿರೋ ಜಾಗ ಇದು. ಗೋಣಬಲಿ ಕೊಡ್ಲೇಬೇಕು ಇವ್ರಿಗೆ. ಆಮೇಲೆ ನಿಮ್ಮ ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ಇದೆ? ನಾವು ಒಂದು 600 ಜನ ಇದೀವಿ. ಒಂದು 120 ಮನೆಗಳಿವೆ ದಲಿತರವ್ರದ್ದು. ನಿಮ್ಮ ಒಕ್ಕಲು ಈ ದೇವಸ್ಥಾನದ ಒಕ್ಕಲಿಗರು ಅಲ್ಲಲ್ಲ, ಒಕ್ಕಲು ವಂಶಸ್ಥರು ಇರೋದು ಒಂದು 20 ಕುಟುಂಬ ಇದ್ದೀವಿ. ನಿಮ್ಮ ಈ ದೇವಸ್ಥಾನದ ಒಕ್ಕಲಿಗಿರುವಂತವ್ರು ಒಂದು 150 ಕುಟುಂಬ ಇದಾರ. ಅದಕ್ಕೇನು ಅಂದ್ರೆ ಒಂದು ಟೈಟಲ್ ಇದೆ, ಗೌಡರ ವಂಶಸ್ಥರು. ಯಾಕೆ ಅಂತಂದ್ರೆ ಇಲ್ಲೆಲ್ಲೂ ನಾವು ಜಾತಿ ತರುವಂತದಲ್ಲ, ಬಟ್ ಏನು ಅಂತಾರೆ ಆ ಗ್ರಾಮದ ಎಲ್ಲ ಸಾಮರಸ್ಯ ತಾವು ನೋಡಿದ್ವಿ, ಆ ಸಾಮರಸ್ಯ ಕಾಪಾಡೋ ವಿಚಾರವಾಗಿ ದಲಿತರಿಗೂ ಕೂಡ ಒಂದು ಪೂಜೆ ಕೊಡೋದು ಬಹಳ ಖುಷಿಯಾದಂತ ವಿಚಾರ ಇದೆ. ಪ್ರಾಧಾನ್ಯತೆ ಜಾಸ್ತಿ ನಾವು ಅವ್ರಿಗೆ ಕೊಡ್ತೀವಿ. ಅವ್ರ ಹಬ್ಬ ವಿಶೇಷವಾಗಿ 20 ಒಕ್ಕಲಿದ್ರು ಅವ್ರಿಗೆ ವಿಶೇಷವಾಗಿ ನಾವು ಖರ್ಚಿಟ್ಟು ಅಮ್ಮನವರು. ನೀವೇ ಖರ್ಚಿಡ್ತೀರಾ? ಹೌದು, ಅವರೆಲ್ಲ ನಾವು ಖರ್ಚಿಟ್ಟು ಕುಟುಂಬಸ್ಥರು, ನಿಮ್ಮ ಕುಟುಂಬಸ್ಥರು, ನಮ್ಮ ಗ್ರಾಮಸ್ಥರು ನಾವೆಲ್ಲ ಸೇರಿ ಇಡೀ ಗ್ರಾಮಸ್ಥರೇ ಎಲ್ಲಾನು ಅದೊಂದೊಂದು ಹಬ್ಬನ ಎಲ್ಲ ಬಂದು ಎಲ್ಲ ಒಗ್ಗೂಟವಾಗಿ ಎಲ್ಲ ಮಾಡ್ತೀವಿ. ಅವತ್ತು ಎಷ್ಟು ಸಾವಿರ ಜನ ಸೇರ್ಬೋದು ಹೊರಗಡೆಯಿಂದ ಎಲ್ಲ ಸೇರಿದ್ರೆ? 1,500 ಜನ ಸೇರ್ತಾರೆ. 1,500 ಜನ ಸೇರ್ತಾರೆ. ಅಕ್ಕಪಕ್ಕ ಗ್ರಾಮಸ್ಥರು. ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಏನು ಒಂದು 10 ರಿಂದ 12 ಗ್ರಾಮಗಳಿವೆ. ಅದು ಬಿಟ್ರೆ ಬೀರವಳ್ಳಿ ಪಂಚಾಯತಿ ಇದೆ. ಈ ಕಡೆ ಔಟ್ ಆಫ್ ಪಂಚಾಯತಿನೂ ಎಲ್ಲ ಬರ್ತಾರೆ. ಈ ಕಡೆ ಕ್ಯಾರ್ಪೇಟೆಯಿಂದನೂ ಈ ಒಕ್ಕಲುನವರವ್ರೆ, ಶ್ರವಣಬೆಳಗೊಳದಲ್ಲವ್ರೆ. ಈಗ ತಾವು ಹೇಳಿದ್ರಿ ನಿಮ್ಮ ಒಂದು ಹಳ್ಳಿ ತುಂಬಾ ಎಜುಕೇಟೆಡ್ ಇದ್ದಂತ ಹಳ್ಳಿ ಅಂತ. ಅವ್ರು ಹೊರ ದೇಶಗಳಿಗೆ ಹೋಗಿರೋಂಥದ್ದು, ಹೊರ ರಾಜ್ಯಕ್ಕೆ. ಈಗ ಅವರು ಇಲ್ಲೇ ಕರ್ನಾಟಕದಲ್ಲೇ ಮಾಡಿದ್ದಾರೆ. ಆಗ JDP ಅಂತ ಹೇಳಿದ್ರಲ್ಲ, ಈಗ ಜಿಲ್ಲೆಗೆ ಒಬ್ಬೊಬ್ರು JDP ಇದ್ದಾರೆ. ಆಗ ಇಡೀ ಕರ್ನಾಟಕ ಒಬ್ಬರೇ ಇದ್ದಾರೆ. ಅವರೆಲ್ಲ ರಿಟೈರ್ಡ್ ಆಗಿ ಇಲ್ಲಿ ಫಾರಿನ್ ಹೋಗಿರೋಂಥವ್ರು ನಿಮ್ಮ ಗ್ರಾಮದಿಂದ, ನಿಮ್ಮ ಕುಲ ಬಾಂಧವರು ಇದಾರೆ. ಅವರೆಲ್ಲ ಬರ್ತಾರ ಜಾತ್ರೆ ಟೈಮ್ಗೆ? ಅವರು ಒಂದ್ ವೇಳೆ ಆ ಸಮಯಕ್ಕೆ ಬರ್ಲಿಲ್ಲ ಅಂದ್ರೆ ಊರಿಗೆ ಬಂದಾಗ ಅಮ್ಮನವ್ರಿಗೆ ಒಂದು ಹರಕೆ ಅಂತ ಮಾಡಿ ತೀರ್ಸ್ಬಿಟ್ಟು ಹೋಗಿರ್ತಾರೆ. ಯಾವ್ಯಾವ ಕಂಟ್ರಿಲಿ ಇದಾರೆ? ಸರ್ ಅಮೆರಿಕಾದಲ್ಲಿ ಇದಾರೆ, ಕೆನಡಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಸುಮಾರು ಹೊರ ದೇಶಗಳಲ್ಲಿ ಇದ್ದಾರೆ. ಏನ್ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೆಲ್ಲ ಇದಾರೋ ಎಲ್ಲ ಹೊರಗಡೆ ಸ್ಟೇಟ್ ಅಲ್ಲೇ ಇದಾರೆ ಎಲ್ಲ. ಅವರು ಈ ತಾಯಿಗೆ ಹಬ್ಬಕ್ಕೆ ಬರಕಾಗ್ಬೋದು, ಅವ್ರು ಬಂದಾಗ ಈ ತಾಯಿಗೆ ದರ್ಶನ ಮಾಡಿ ಇವ್ರಿಗೆ ಏನು ಆರಾಧನೆ ಮಾಡಿಸ್ಬೇಕು ಮಾಡಿ ಅವರು ಹೋಗ್ತಾರೆ. ಮೊನ್ನೆ ಅವರು ಅಮೆರಿಕಾದಲ್ಲಿದ್ದವರು ಜೆ ಮಹೇಶ್ ಅಂತ, ಅವರು ತಂದೆ ಜಡ್ಜ್ ಆಗಿದ್ರು, GP ಜಗದೀಶ್ ಅಂತ. ಅವ್ರ ಮಗ ಮಹೇಶ್ ಅಂತ, ಅವರು ದಬ್ಬೆಕಟ್ಟ ಫಾರ್ಮ್ ಹೌಸ್ ಅಲ್ಲಿ ನೀವು ಇದಕ್ಕೆ ಹೋಗುವಾಗ ಮಾದಾಪುರಕ್ಕೆ ಹೋಗುವಾಗ ಸಿಗುತ್ತೆ. ಅವ್ರ ಮಗ ಒಬ್ಬ ಇಂಜಿನಿಯರ್ ಆಗಿದ್ರು. ಇಡೀ ಫ್ಯಾಮಿಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋರೆ. ಏನೋ ಒಂದು ಹರಕೆ ಇತ್ತು, ಹರಕೆಗೋಸ್ಕರ ಹರಕೆ ತೀರ್ಸಕ್ ಬಂದಿದ್ದೀವಿ ಅಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹಂಗ 100 ಜನ ಅವರೇ ಬಿಡಿ. ಈಗ ನಮ್ಮ ಕುಟುಂಬಸ್ಥರು ಏನು ಒಂದು ಗೌಡ್ರ ಫ್ಯಾಮಿಲಿ ಇದೆ, ಗೌಡ್ರ ಫ್ಯಾಮಿಲಿ ಅಂತ ಒಂದಿದೆ, ಗೌಡ್ನರ್ ವಟಾರ ಗೌಡ್ರ ಫ್ಯಾಮಿಲಿ ಅಂತ. ಒಂದು 500 ಕುಟುಂಬಗಳು ಇದ್ರ ಜೊತೆ ಇದೆ, ಸಹಕರಿಸ್ತಾರೆ. 500 ಕುಟುಂಬಕ್ಕಲ್ಲ, ಸಾವಿರಾರು ಕುಟುಂಬಗಳಿಗೆ ಇವಳು ವಿಶೇಷವಾಗಿ. ಈಗ ಒಂದು ಮಕ್ಕಳಾಗೋದಿಲ್ಲ ಅಂತ ಇಟ್ಕೊಳ್ಳಿ, ಅದು ಅರ್ಚಕರಿಗೆ ಚೆನ್ನಾಗಿ ಗೊತ್ತಿದೆ. ತಾಯಿಗೆ ಮಕ್ಕಳಾಗಿಲ್ಲ ಅಂತ 10 ವರ್ಷ 15 ವರ್ಷ ಮಕ್ಕಳಾಗಿಲ್ಲ ಅಂತ ಬಂದಾಗ ನಮ್ಮ ಹತ್ರ ಇಲ್ಲಿ ಬರ್ತಾರೆ. ಈ ತಾಯಿ ತಲೆ ಮೇಲೆ ನೀರಾಗುವುದು ಆತ ಅಮ್ಮನರ್ಧ ಅವ್ರಿಗೆ ಆ ಹೆಣ್ಮಕ್ಳಿಗೆ ಹಾಕಿ ಅದು ಮಾಡಿದ್ರೆ ಅವ್ರಿಗೆ ಕಂಟಿನ್ಯೂ ಮಕ್ಕಳು ತಾಯಿ ಕೊಟ್ಟಿದ್ದಾಳೆ. ಎಷ್ಟೋ ಜನಕ್ಕೆ ಆಗಿದೆ. ನಾನು ಬಂದು ಇದ್ರೊಳಗೆ 6 ವರ್ಷಗಳ ಕಾಲ ಆಯ್ತು, ಇದ್ರೊಳಗೆ ಬಂದು 12 ವರ್ಷ ನಡೀತಾ ಇದೆ. ಎಷ್ಟೋ ಜನಕ್ಕೆ ಆಗಿದೆ. ನಮ್ದು ಒಂದೇ ತಾಲೂಕಲ್ಲ, ಇಡೀ ಎಂಟಿಯರು ಎಲ್ಲಿಂದಲೂ ಹೊರದು ಬರ್ತಾಯಿದ್ವಿ. ಆತರ ನಿದರ್ಶನ ಮಕ್ಕಳಾಗಿರೋದು ಹೆಣ್ಣು ಮಕ್ಳಿಗೆ ಆತರ ನಿದರ್ಶನ ಯಾವ ಊರಲ್ಲಿ ತಾವು ನೋಡಿದಿರಾ? ಮೊನ್ನೆ ಒಂದು ಅಮ್ಮನವರ ದೇವಸ್ಥಾನಕ್ಕೆ ಬಂದಿದ್ದೆ. ಇಲ್ಲೇ ನನಗೆ ಮಗುವಾಯ್ತು, ನಾನು ಇಷ್ಟಪಟ್ಟು ಮದುವೆ ಆಗಿದ್ದೆ, ಮಗುವಾಯ್ತು. ಮತ್ತೆ ನನಗೆ ಇನ್ನೊಂದು ಗಂಡು ಮಗು ಬೇಕು ಅಂದ್ಬಿಟ್ಟು ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ. ಅದಕ್ಕೆ ಪೂಜಾರರು ಕಾಯ್ತಾ ಇದ್ದೀನಿ ಅಂತ ನಮ್ಗೆ ಖುದ್ದಾಗಿ ಹೇಳಿದ್ರು. ಸ್ನಾನ ಮಾಡಿಸೋದ್ರೆ ಯಾವ ತರ? ಸ್ನಾನ ಮಾಡಿಸೋದು ಅಂತ ಅಂದ್ರೆ ಈಗ ನಾನು ಒಂದು 5-6 ದಿನ ನೀರು ಮಾಡ್ತೀವಿ. ನಾವೆಲ್ಲನೂ ಅಮ್ಮನ್ನ ತೊಳಿಬೇಕಾದ್ರೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಆ ನೀರು ಅಲ್ಲಿ ಬರ್ತದೆ.
ಆ ಕಡೆ ಬರ್ತದೆ. ಆ ನೀರು ಒಂದು ಬಿಂದಿಗೆ ನೀರು ಅರ್ಶಿನ ಕುಂಕುಮ ಅಮ್ಮನ ಮೇಲೆ ಹಾಕಿ ಅದ ಸ್ನಾನ ಮಾಡಿಸಿ ಇಲ್ಲಿ ಒಂದು ಬಿಂದಿಗೆ ಮಲಗ್ತಿ ನೀರು ಅವ್ರ ಮೇಲೆ ಹುಯ್ಯೋದು ತೊಳೆದ ನೀರ ಅಲ್ಲೊಂದು 5 ಚೊರ್ಗೆ ನೀರು ತಂದು ಮಡಗಿರ್ತೀವಿ. ಅದು ನಾವೇ ಹುಡುಗಿ ಹೆಣ್ಮಕ್ಳಿಗೆ ಬಟ್ಟೆ ಉಟ್ಟುಗಡೆ ಸಮೇತವಾಗಿ ಹಾಕ್ತಾರೆ. ಸಂಬಂಧದಲ್ಲೇ ಹಾಕ್ತೇವೆ. ಆಗ ಬರೀ ಇದರಲ್ಲಿ ನೆಂದಿರೋ ಬಟ್ಟಲಿ ಪ್ರದಕ್ಷಿಣೆ ಮಾಡ್ತಾರೆ. ಮಾಡಿ ಆದ್ಮೇಲೆ ಹರಕೆ ಒಪ್ಕೊಂಡು ಹೋಗ್ತಾರೆ. ನಾವು ಅದು ಏನು ಮಾಡಿ ಅಂತ ಹೇಳಿರ್ತೀವೋ ಆ ರೀತಿ ಮಾಡ್ಕೊಂಡು ಬಂದಿರ್ತಾರೆ. ಎಣ್ಣೆ ಆಗಲಿ ಗಂಡಿ ಆಗಲಿ ಎಲ್ಲ ಕಂಪ್ಲೀಟ್ ಈ ತಾಯಿ ಕೊಟ್ಟಿದ್ದಾರೆ. ಆಮೇಲೆ ತಾಯಿ ಬಗ್ಗೆ ಮಾತಾಡೋದಾದ್ರೆ ತಾಯಿ ಮೂಲ ಸ್ಥಿತಿಗಳ ಹೇಳಿ. ಈಗ ತಾಯಿ ಎಲ್ಲಿಂದ ಬಂದರು ಏನು ಅನ್ನೋದು ಅದನ್ನ ಹೇಳ್ಬಿಡೋಣ. ಇಲ್ಲ ಹಂಗೆ ಬಾಯ್ಲಿ ಹೇಳಿ ಹಂಗೆ ಹೇಳಿ ಗೊತ್ತಾಗ ಸರ್, ಮೂಲತಃ ಇದು ಪೂರ್ವಿಕರು ಅಂದ್ರೆ ತಿರುಮಲೇಗೌಡರದು ಒಂದು ದೊಡ್ಡ ಕುಟುಂಬ. ಆ ಕುಟುಂಬದವರು ದಿನಸಿಗಾಗಿ ಒಂದು 170-180 ವರ್ಷಗಳ ಹಿಂದೆ ದಿನಸಿಗಾಗಿ ವಲಸೆ ಹೋಗ್ತಿದ್ರಂತೆ, ದಿನಸಿ ತರ್ಲಿಕ್ಕೆ ಅವತ್ತಿನ ಕಾಲದಲ್ಲಿ, ಕಂಟ್ರೋಲ್ ಕಾಲದಲ್ಲಿ. ಆಗ ಈ ತಿರುಮಲೇಗೌಡರು ಕುಟುಂಬಸ್ಥರು ಹೋದ್ರು ಅಲ್ಲಿ. ಎಲ್ಲಿಗೆ? ಕೊಡಗಿನ ಸಿದ್ದಾಪುರ ಅಂತ ಒಂದು ಹಳ್ಳಿ, ಕೊಡಗಿನ ಪಕ್ಕ ಸಿದ್ದಾಪುರ ಅಂತ ಒಂದು ಹಳ್ಳಿ. ನಾವಂತೂ ನೋಡಿಲ್ಲ. ಆ ಹಳ್ಳಿಗೆ ಹೋದಾಗ ಈ ಪುಟ್ಟಣ್ಣಗೌಡರು, ತಿರುಮಲೇಗೌಡರು, ವೆಂಕಟೇಗೌಡರು, ಕಾಳೇಗೌಡರು, ಇವ್ರು 4 ಜನ ಇಡೀ ಕುಟುಂಬ ಸಾಕಕ್ಕೋಸ್ಕರ ಅಲ್ಲಿ ಧಾನ್ಯಗಳ ತರಕ್ಕೆ ಹೋಗ್ತಿದ್ರು. ಪರ್ಚೇಸ್ ಮಾಡ್ಕೊಂಡು ರಾಗಿ ಆಗ್ಬೋದು, ಅಕ್ಕಿ, ಭತ್ತ ಆಗ್ಬೋದು ತರಕ್ಕೆ ಹೋಗ್ತಿದ್ರು. ಆ ದಿವಸ ಅಲ್ಲಿ ಒಂದು ದಿವಸ ಅವ್ರಿಗೆ ಕನಸಿನ ರೂಪದಲ್ಲಿ ಬಂದು ಅಲ್ಲಿ ಹೋದ್ರೆ ವಾರಾನುಗಟ್ಲೆ ಇರೋದಂತೆ, ಶೇಖರಣೆ ಮಾಡ್ಕೊಂಡು ತರಬೇಕು. ಅಲ್ಲಿ ಮಲಗಿದ್ದಾಗ ಈ ಅಮ್ಮನವ್ರೇನೋ ಬಂದು ಮಾತಾಡ್ದಂಗೆ ಆಯ್ತು. ಇದೇನು ಅವಳು ಹೆಣ್ಣು ಮಗಳು ಮಾತಾಡ್ತಾವಳಲ್ಲ, ಏನು ಅಂತ ಇವರು ಸ್ವಲ್ಪ ಮನಸ್ಸಿಗೆ ತಗೊಂಡಾಗ, ಹಿಂಗೆ ನನಗೆ ಇಲ್ಲಿ ಇರೋಕ್ಕಾಯ್ತಾ ಇಲ್ಲ, ನಾನು ನಿನ್ನ ಜೊತೆ ಬರ್ತೀನಿ, ನನಗಲ್ಲಿ ಒಳ್ಳೆ ಜಾಗ ಇದೆ ನಿಮ್ಮೂರಲ್ಲಿ, ಅಂದರೆ ಆ ದೇವತೆ ಅಲ್ವೇ ಅಂತ ಅಂದಾಗ ಇವರು ಆಶ್ಚರ್ಯಪಟ್ಟರು. ನಾನು ನಿನ್ನ ಜೊತೆ ಬರ್ತೀನಿ ಅಂದಾಗ ಅಲ್ಲಿ ಹಿಂಗೆ ಆಯ್ತಾ ಅದೇ ನನಗೆ ಈ ದಿನಸಿ ಪನಸಿ ಎಷ್ಟಿದೆ ಅಷ್ಟು ತಗೊಂಡು ನಾವು ರಾತ್ರಿನೇ ಖಾಲಿ ಮಾಡಬೇಕು ಅಂದ್ಬಿಟ್ಟು ರಾತ್ರಿ ಸರಿನೇ ಅಮ್ಮನವರ ಒಂದು ಕುಕ್ಕೆ ಒಳಗಡೆ ಇಟ್ಕೊಂಡು ಇಲ್ಲಿಗೆ ತಂದ್ರೆ ನೀನು ಎಲ್ಲೂ ಇಡಬೇಡಪ್ಪ, ನೀನು ನನ್ನ ಜಾಗ ತೋರಿಸೋರು ನಿಮ್ಮ ಊರಿಗೆ ಕರ್ಕೊಂಡು ಹೋಗು, ಆ ಜಾಗದಲ್ಲಿ ನಾನು ಬಂದು ನೆಲೆಸ್ತೀನಿ, ಶಾಶ್ವತವಾಗಿ ಅಲ್ಲೇ ನೆಲೆಸ್ತೀನಿ ಅಂತ ಹೇಳ್ಕೊಂಡ್ರಂತೆ. ಅದೇ ರೀತಿ ಈ ವಂಶಸ್ಥರ ಎಲ್ಲ ಅಣ್ಣ ತಮ್ಮಂದಿರು ಹೋಗಿರೋರೆಲ್ಲ ಅದನ್ನ ಇಲ್ಲಿಗೆ ತಂದು ಈ ಜಾಗ ತಾಯಿ ಪ್ರಭಾವಳಿ ಯಾವ್ದ್ರಲ್ಲಿದೆ ತೋರಿಸ್ತೀನಿ ಸರ್. ಅಲ್ಲ ಮಣ್ಣಿನ ಒಂದು ಕಲ್ಲಿಂದ ಸರ್ ಏನಿದೆ ಇಲ್ಲಿ ಈ ಕಲ್ಲು ಕುಂಕುಮ ಅರಶಿನ ಇಟ್ಟವ್ರಲ್ಲ ಮೂಲತಃ ಅದೇ. ಆಮೇಲೆ ಕೆಳಗಡೆ ಭಾಗದಲ್ಲಿ ಈ 2 ಹೋಲ್ಗಳವೆ, 4 ಅದರಲ್ಲಿ ಆ ಹೋಲ್ಗಳಿಗೆ ಕಣಗಲೆ ಹೂನೇ ಇಡಬೇಕು, ಇನ್ಯಾವ ಹೂವು ಇಟ್ರು ಇದು ಇದಾಗೋದಿಲ್ಲ, ಹೂ ಕೊಡಲ್ಲ, ಕಣಗಲೆ ಹೂವೇ ಆಗ್ಬೇಕು ಪುರಾತನ ಕಾಲದಿಂದನೂ. ಆ ಕಣಗಲೆ ಹೂ ಬಿಟ್ರೆ ನಿಮ್ಗೆ ಒಳ್ಳೇದಾದ್ರೂ ಕೊಡ್ತದೆ, ಲೇಟ್ ಆದ್ರೂ ಲೇಟೇಯ, ಕೆಟ್ಟದಾದ್ರೂ ಆಗದೇ ಇಲ್ಲ. ನಿಮ್ಗೆ ಒಳ್ಳೇದಾದ್ರೆ ಬಲಗಡೆ ಕೊಡ್ತದೆ, ಇಲ್ಲ ಅಂದ್ರೆ ಎಡಗಡೆ ಕೊಡ್ತದೆ, ಲೇಟ್ ಆದ್ರೆ ನಿಧಾನ ಮಾಡ್ತದೆ. ಪೂರ್ವಿಕರು ಇದನ್ನ ತಂದು ಈ ಜಾಗದಲ್ಲಿ ಸ್ಥಾಪನೆ ಮಾಡವ್ರೆ. ಅದೇ ಮೂಡಿದ್ದೇವ್ರು, ಮೂಡಿದ್ದೇವ್ರು ಅದೇ. ನಮ್ಮ ತಾತ್ರಿಗೆ ಹೇಳಿ ನಾನು ಇಲ್ಲಿ ನೆಲೆ ಆಯ್ತೀನಿ ಅಂದಿರದೆ ಅದು ತಳಗಡೆ ಇರೋ ಮೂಡಿದ್ದೇವ್ರು ನೇರ ಕೆತ್ತನೆ ಮಾಡಿರೋದು ಇಟ್ಟವ್ರೆ. ಅದು ಆಗ ನಮ್ಮ ತಾತ ತಮ್ಮಣ್ಣಗೌಡರು ಅಂತ ಇದ್ರಲ್ಲ, ಆ ಕಾಲದಲ್ಲಿ ಅವ್ರ ಜೊತೆ ದಿನನಿತ್ಯ ಮಾತಾಡೋದು ಈ ದೇವ್ರು. ಮಾತಾಡಿ ಅವ್ರು ಏನು ಆಜ್ಞೆ ಮಾಡ್ತಾಳೋ ಆ ತಾಯಿಗೆ ಅವರು ಆ ತರ ಸ್ಪಂದಿಸ್ಕೊಂಡು ಆ ಭಕ್ತಿಯಿಂದ ನೋಡ್ಕೊಂಡಿದ್ರು, ಪ್ರತಿಮೆ ಮಾಡಿಸಿದ್ರು. ಹಿಂದೆ ಅಡ್ಡೆ ಮೇಲೆ ಆಗ್ಲಿ ಈ ಬೇರೆ ಹಿಂದೆ ಕಾಲರ ನಮ್ಮ ತಾತ್ತಿರು ಹೇಳೋರು ನಮ್ಗೆ ಕಾಲರ ಬಂದ್ರು ಕೂಡ ಒಳಗಡೆ ಯಾರು ಕೂಡ್ತಿತ್ತಿಲ್ಲ ಅನ್ನೋದನ್ನ ನಾವು ಕೂಡ ಕೆಲವು ದೇವ್ರು ಹೊರಗಡೆಯಿಂದ ಮಾದಾಪುರದಿಂದ ಸಿಂಗಮ್ಮ ಅಂತ ಬಂದಾಗ ಯಾವುದೋ ಒಂದು ದೇವ್ರು ಬಂದಾಗ ಅಡ್ಡೆ ಇಲ್ಲಿಂದ ಹೊರಗಡೆಯಿಂದ ಓಡಿಸ್ಕೊಂಡು ಹೋಗಿರೋದು ನಾವು ಕಣ್ಣಲ್ಲಿ ನೋಡಿದ್ವಿ. ಅಡ್ಡೆ ಸಮೇತ 50 ವರ್ಷದ ಇತಿಹಾಸ ಅದು. ಬೇರೆ ಮಾದಾಪುರ ನೀವ್ ಹೇಳಿದ್ರಲ್ಲ ಅದೇ ಊರಿಂದವ ನಮ್ಮೂರಿಗೆ ದೇವ್ರು ತಂದಿದ್ರು. ನಾವು ತುಂಬಾ ಚಿಕ್ಕವರು, ಎಂಟ್ರೆನ್ಸ್ಗೆ ಬಿಡ್ಲಿಲ್ಲ. ನನ್ನಂದಿ ಅನುಮತಿ ಇಲ್ಲ ನೀನ್ ಬತ್ತಿ ಅಂತ. ಹಿಂದೆ ಕಾಲರ ಪ್ಲೇಗ್ ಅಂತ ಏನ್ ಅವೆಲ್ಲನು ಈ ದೇವತೆ ರಕ್ಷಣೆ ಮಾಡಿ ಗ್ರಾಮಸ್ಥರಾಗಲಿ ಗ್ರಾಮದ ಜನತೆ ಆಗಲಿ ರಕ್ಷಣೆ ಮಾಡವ್ರೆ. ಮೇನ್ ಆಗಿ ನಮ್ಗೆ ಈ ದೇವ್ರ ಮೇಲೆ ನಮಗೂ ನಂಬಿಕೆ ಇದೆ. ನಾವು ಯಾವ್ದು ಕೈ ಹಾಕಿದ್ರೆ ಇದ್ರ ಹೆಸರು ಹೇಳಿದ್ರೆ ಕೈ ಹಾಕಲ್ಲ, ಅಷ್ಟು ಶಕ್ತಿ ದೇವತೆಗಳು. ಹಾಗೆ ತಾವೊಂದು ಮಾತಾಡಿದ್ರಿ, ಈಗ ಹಿರಿಯ ಪೂರ್ವಜರು ಯಾರಿದ್ರು ತಗೊಂಬಂದ್ರು, ತಾಯಿಯನ್ನ ಕರ್ಕೊಂಬಂದ್ರು, ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಅನಂತರ ಏನಾಯ್ತು? ಅದಾದ್ಮೇಲೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ನಾವು ಹಂಗೆ ಕಂಟಿನ್ಯೂ ಅದನ್ನ ಹಿರಿಕರು ಕೇಳಿದ್ರು, ನಿನ್ನ ಯಾವ ರೀತಿ ನಾವು ಇದು ಮಾಡ್ಕೊಂಡು ಹೋಗೋದು ಅಂತ. ಇಲ್ಲಿ ಏನು ಇಲ್ವಲ್ಲ, ನಾನು ಈ ಬಿಸಿಲಲ್ಲಿ ಇರ್ಬೇಕು ಅಂತ. ಆಗ ಗ್ರಾಮಸ್ಥರೆಲ್ಲ ಸೇರಿ ಇದೊಂದು ದೇವಸ್ಥಾನ ಕಟ್ಟಿ ಅವಳು ಏನು ಆಜ್ಞೆ ಮಾಡ್ತಾಳೋ ಅದ್ರ ಆ ರೀತಿ ವರ್ಷಕ್ಕೊಂದ್ಸತಿ ಅವ್ರಿಗೆ ಹಬ್ಬ ಮಾಡೋದು. ಮತ್ತೆ ವಾರಕ್ಕೆ 3 ಸತಿ, ತಿಂಗಳಿಗೆ 1 ಸತಿ, ವಾರದಲ್ಲಿ ಶುಕ್ರವಾರ, ಮಂಗಳವಾರ, ಭಾನುವಾರ ಇವಳು ಪೂಜೆ ಸೇವೆ ಮಾಡ್ಕೊಂಡು ನಮ್ಮ ಹಿರಿಕರು ಏನ್ ಮಾಡ್ಕೊಂಡ್ ಬಂದವರು ಅದನ್ನ ನಾವು ಕೂಡ ಈಗ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ 4 ವಂಶಸ್ಥರು ಅಂತ ಹೇಳಿದ್ವಲ್ಲ, ಒಟ್ಟಾದ ನಮ್ಮ ತಂದೆ ತಿರುಮಲೇಗೌಡರು, ವೆಂಕಟೇಗೌಡರು, ಕಾಳೇಗೌಡರು, ಪುಟ್ಟಣ್ಣಗೌಡರು.
ಅದೇ ಈ ಜಾಗ ಈ ನಾಲ್ಕು ಕುಟುಂಬಗಳಿಗೂ ಸೇರಿದ್ದು. ನಾವು 4ನೇ ತಲೆಮಾರು 5ನೇ ತಲೆಮಾರು. ನಮಗೆ ಗೊತ್ತಿದ್ದಾಗೆ ಇನ್ನೇನು ಒಂದು 7-8 ವರ್ಷ ಇರ್ಬೋದೇ. ನಮಗೆ ಗೊತ್ತಿದ್ದು ಪೂಜಾರರು ರಾಮಯ್ಯ ಅಂತ ಹೇಳಿ ನಮ್ಮವರೇ, ನಮ್ಮ ವಠಾರದವರೇ. ಅವರು ತಲೆ ಬಿಟ್ಕೊಂಡ್ಬಿಟ್ಟಿದ್ರು. ಅವ್ರು ನಾನು ನೋಡಿದ್ದೀನಿ. ಪ್ಲೇಗ್ ಒಂದ್ಸಲಿ ಬಂತಂತೆ. ಪ್ಲೇಗ್ ಬಂತಂತೆ ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅದೇ ಈ ಸರಿ ಬಂತಲ್ಲ ಕೊರೋನಾ, ಆ ಥರ ಪ್ಲೇಗ್ ಪ್ಲೇಗ್ ಆಗ 1932-33 ಇಸ್ವಿಲಿ. ಅಂದ್ರೆ ಇನ್ನು ಸ್ವತಂತ್ರನೇ ಬಂದಿರಲಿಲ್ಲ. ಸ್ವತಂತ್ರ ಬರ್ತಿಗೆ ಪೂರ್ವ. ಸ್ವತಂತ್ರ ಪೂರ್ವನೇ. ಆಗ ಬಂದಾಗ ಈ ಅವ್ರಿಗೆ ಗೊತ್ತಾಗುತ್ತಂತೆ, ಯಾರಿಗೆ ರಾಮಯ್ಯ ಅನ್ನೋರಿಗೆ. ಬಂದಿದ್ದುವೆ ತಲೆ ಎದುರಿಸ್ಕೊಂಡ್ಬಿಟ್ಟು ಚೌಟಿ ತಗೊಂಡ್ಬಿಟ್ಟು ಅದು ಹೆಂಗೆ ಬತ್ತೀಯ ನೀನು ಅಂತ ಹೇಳಿ ಇಲ್ಲಿಂದ ಸೀದಾ ಅಲ್ಲಿಗೆ ಮಧ್ಯರಾತ್ರಿಲಿ ನಾವು ಊರೊಳಗಡೆ ಬಂದು ಊರೊಳಗಡೆ ಎಲ್ಲ ಅಬ್ರ ಹಾಕ್ಕೊಂಡು ಯಾಕೆ ಬತ್ತೀಯ ನೀನು ಬಾಡು ಅಂತ ಹೇಳಿ ಆಮೇಲೆ ಊರಿನವ್ರನ್ನೇ ಊರು ಖಾಲಿ ಮಾಡಿಸಿದ್ರಂತೆ. ವಾರ ಖಾಲಿ ಮಾಡಿಸಿ ಇವತ್ತು ಇವರು ನಮ್ಮ ವಂಶ, ನಮ್ಮ ಅಣ್ಣ ತಮ್ಮ ಕಾಳೇಗೌಡರ ವಂಶಸ್ಥರಿಗೆ ಅಲ್ಲಿ ಕಲ್ಗಾಣ ಅಂತ ಇದೆ, ಅಲ್ಲಿ ಊರೇ ಬಿಟ್ಬಿಟ್ಟು ವಾಸ ಮಾಡಿದ್ದಾರೆ. ಹೌದು. ಯಾಕೆ ಇದು ಇತಿಹಾಸ ಪೂರ್ವ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ನಾನು ಈಗ ಹಲವಾರು ಮಾಧ್ಯಮಗಳಲ್ಲಿ ಬಂದಿತ್ತು, ಮಾದಾಪುರದಲ್ಲಿ ಒಂದು ದೊಡ್ಡ ರಾಜಮನೆತನದ ಒಂದು ಕೊಪ್ಪಳಿಕೆ ಚಿಹ್ನ ಇದೆ, ದೊಡ್ಡ ದೊಡ್ಡ ಕಳ್ಳತನಗಳಾಯಿತು. ಅದು ನಿಜವಾಗ್ಲೂ ನಡೆದಿರುವಂಥ ಘಟನೆ ಅದು. ಇದು ಕೂಡ ತಾಯಿಯ ಒಂದು ಮಹಿಮೆ ತಾವು ಹೇಳ್ತಿರೋವಂಥದ್ದು. ಈಗ ತಾವು ಇಲ್ಲಿ ನೋಡಿರೋ ಒಂದು ಸ್ಥಳ ನಾನು ನೋಡೋದ ಪ್ರಕಾರ ನೋಡಿ, ಇಲ್ಲಿ ದೊಡ್ಡ ದೊಡ್ಡ ಕಂಬಗಳಿದೆ, ಎಲ್ಲ ಕಲ್ಲಿನ ಒಂದು ಕೆತ್ತನೆ. ಇವತ್ತು ಹಳೆ ರಾಜಮನೆತನದವರು ಮಾಡಿದಂತಹ ಒಂದು ಶಿಲಾಶಾಸನ ಥರ ಇದೆ ಇಲ್ಲಿ. ಹಾಗಾಗಿ ರಾಜಮನೆತನದವ್ರು ಯಾರನ್ನ ಇಲ್ಲಿ ಬರ್ತಿದ್ರ ದೇವಸ್ಥಾನ ಪೂಜೆಗೆ? ಈಗ ಒಂದು 200 ವರ್ಷ ಅಂತಂದ್ರೆ ನಮ್ಮ ಮೈಸೂರಿನ ರಾಜಮನೆತನ ಯಾರು ದಿವಾಕರಣ್ಣ ಅಂತ ಅವರಲ್ಲ, ಅವ್ರ ತಂದೆ ಪರಶುರಾಮ್ ಅಂತ, ಅವರು ಇಂಜಿನಿಯರ್ ಆಗಿದ್ರು. ಅವ್ರ ತಂದೆಗೆ ರಾಜಮನೆತನದವರು ಸಂಪರ್ಕ ಇತ್ತು, ತುಂಬಾ ದೋಸ್ತಿ ಇದ್ರು. ಈ ಶ್ರೀಕೃಷ್ಣ ದತ್ತ ಒಡೆಯರ್ ಇದ್ರಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ರಲ್ಲ, ಅವರು ಈ ಪರಶುರಾಮ ದಿವಾಕರಣ್ಣನ ತಂದೆಗೆ ತುಂಬಾನೇ ಪರಿಚಯ ಇತ್ತು. ಅವರು ಮಹಾರಾಜರ ಜೊತೆ ಒಂದು ಲಿಂಕ್ ಅಲ್ಲಿ ಇದ್ರು. ವಿಶೇಷ ಅಂದ್ರೆ ಒಳಗೆ ಗರ್ಭಗುಡಿ ಇದೆಯಲ್ಲ, ಮೇಲೆ ಚಕ್ರ ಇದೆ. ಇದಕ್ಕೆ ನೀವು ನೋಡಿಲ್ಲ ಅದನ್ನು, ಮೇಲೆ ಚಕ್ರ ಇದೆ, ತುಂಬಾನೇ ಮಾಡೋರು. ಅಶೋಕ ಚಕ್ರ ಇದೆ, ಈ ತರ ಚಕ್ರ ಇದೆ. ಅಲ್ಲಿ ಒಂದು ಅರ್ಥ ಮಾಡ್ಕೊಬೇಕು, ಇವತ್ತು ರಾಜಮನೆತನದಲ್ಲಿ ಒಂದು ಕೆತ್ತನೆ ಮೂಲಕನೇ ಇದನ್ನ ಮಾಡಿಸಿರುವಂತ. ರಾಜರ ಮನೆತನದವರು ರಾಜ ಮನೆತನದ ಜೊತೆ ಒಡನಾಟ ಇತ್ತಲ್ಲ, ಆ ಒಂದು ವಿಚಾರ ತಿಳ್ಕೊಂಡು ಅವರೇ ಹೇಳಿ ಮಾಡಿಸಿರ್ಬೋದು ಅಂತ. ಅವ್ರದ್ದು ಎಲ್ಲ ಇತ್ತು, ಅವರು ಇಂಜಿನಿಯರ್ದು. ಆಗ ಅವರ ಇದು ನೇತೃತ್ವದಲ್ಲಿ ಇದೆಲ್ಲ ನಡೆದಿರೋದು, ಮಹಾರಾಜರ ಸಂಪರ್ಕ ಇಟ್ಕೊಂಡೇ. ಈಗಲೂ ಕೂಡ ನಮ್ಮ ಕ್ಯಾಲ್ಕಟಾ ತಾಲೂಕಿನ KBC ಚಂದ್ರಶೇಖರ್ ಅನ್ನೋರು ಯಾವಾಗ ML ನಿಂತ್ಕೊಂಡ್ರು ಕೂಡ ಅವ್ರು ಈಗಲೂ ಅವ್ರ ಈ ಮನದೇವ್ರು, ಅವ್ರಿಗೆ ಅವ್ರ ಮನದೇವ್ರು, ಅವ್ರ ವಂಶಸ್ಥರೆಲ್ಲ ಬಂದು ವರ್ಷಕ್ಕೊಂದ್ಸತಿ ಮಾಡ್ತಾರೆ. ಕಿಕ್ಕೇರಿ ಅಲ್ಲೂ ಕೂಡ ವಂಶಸ್ಥರು ಅವ್ರೆ, ಅಣ್ಣಯ್ಯಣ್ಣ ಅಂತ, ಇದು KG ಅಣ್ಣಯ್ಯಣ್ಣ ಅಂತ, ಅವ್ರ ವಂಶಸ್ಥರು ಕೂಡ ಈಗಲೂ ಕೂಡ ಬರ್ತಾರೆ. ಕೆಟ್ಟೆಕ್ಯಾತ್ನಹಳ್ಳಿ ಅವರು, ಅವರು ಈ ವಂಶಸ್ಥರೇ, ಇದಕ್ಕೆ ಸಂಬಂಧಪಟ್ಟವ್ರೆ, ಒತ್ಕುಲ್ನವ್ರೆ. ಅವರು ಕೂಡ ವರ್ಷಕ್ಕೊಂದ್ಸರಿ ಬರ್ತಾರೆ. ಒಳನರಸೀಪುರದವರು ಅವರು ಕೂಡ ಇಲ್ಲಿ ಬೇಕಾದಷ್ಟು ಜನ ಅವ್ರೆ. ಅವ್ರು ಇಲ್ಲಿ ವರ್ಷಕ್ಕೊಂದ್ಸತಿ ಬಂದು ಈ ದೇವ್ರು ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿಸಿ ಊರು ಮೆರವಣಿಗೆ ಮಾಡಿಸಿ ಬರ್ತಾರೆ. ಬೆಳಗುಳದ ಶ್ರಾವಣ ಬೆಳಗುಳದಲ್ಲೂ ಕೂಡ ಈ ದೇವತೆಯ ಇವರು ಅವರು ಕೂಡ ತಗೊಂಡೋಗಿ ಅವರು ಪೂಜೆ ಮಾಡಿಸ್ಕೊಂಡ್ಬಂದು ಇಲ್ಲಿ ತಂದು ಕೊಡ್ತಾರೆ. ಮೆರಿಯ ದೇವ್ರನ್ನ ತಗೊಂಡೋಗಿ ಈ ತಾಯಿ ನಮ್ಮನ್ನ ಸುತ್ತಳ್ಳಿನೇ ಎಲ್ಲ ಇದ್ರ ಬಗ್ಗೆ ಭಾರಿ ಅಭಿಮಾನ ಇದೆ. ಅದಿಲ್ಲದೆ ಇದ್ರೆ ಈ ದೇವಸ್ಥಾನ ಈ ಮಟ್ಟಕ್ಕೆಲ್ಲ ಬೆಳೆದು ನಾವು ಈ ಅಭಿವೃದ್ಧಿ ಮಾಡಕ್ಕಾಯ್ತಿದ್ದಿಲ್ಲ. ಇದ್ರ ಜೊತೆಗೆ MLA ಇಲ್ಲಿ ಅವರು ರೇವಣ್ಣ ಸಮೇತ ಇಲ್ಲಿ ಬಂದವರು. ಹೊಳೆನರಸೀಪುರ ತಾಲೂಕು ಅಲ್ಲಿ ರೇವಣ್ಣವ್ರು ಇದ್ರಲ್ಲ MLA ಆಗಿ, ಅವರು ದೇವೇಗೌಡರ ಕುಟುಂಬ ಸಂಪರ್ಕನೂ ಈ ದೇವತೆ ಮೇಲೆ ಅನುಗ್ರಹ ಇದೆ ಅವ್ರಿಗೆ. ಇದ್ರ ಜೊತೆಗೆ ಇಲ್ಲಿ ನಮ್ಮ KBC ಅವರು ಕಾಂಗ್ರೆಸ್ದಲ್ಲಿದ್ದಾಗ, ಆಮೇಲೆ ದಳದಲ್ಲಿದ್ದಾಗ, ಆಮೇಲೆ ನಾರಾಯಣಗೌಡರು ಅಂತ ಅವರು 3 ಬಾರಿ ಕ್ಯಾರ್ಪೇಟೆನಲ್ಲಿ ಗೆದ್ದಿದ್ದು. ಅದ್ರ ಜೊತೆಗೆ ಅಂಬರೀಷು ಸಹ ಬಂದವ್ರೆ, ಎಲಿಮೆಂಟ್ರು ಲೋಕಸಭಾ ಸದಸ್ಯರಾಗಿದ್ರು, ಅವರು ಸಹ ಇಲ್ಲಿ ಬಂದವ್ರೆ. ಈ ಕಡೆ ಸಾರಾ ಮಹೇಶ್ ಎಲ್ಲ ಬಂದವ್ರೆ, ಕ್ಯಾರ್ನಗರ ತಾಲೂಕಿನವರು. ಎಲ್ಲ ತಾಲೂಕು ನಿಮ್ಗೆ ಗೊತ್ತಿರೋ ರಾಜಕಾರಣಿಗಳು ಬಂದಿದ್ದಾರೆ. ಉದ್ಯಮಿಗಳು ಯಾರು ಬಂದಿದ್ದಾರೆ ಸರ್? ಉದ್ಯಮಿಗಳು ಈ ಮೊದಲನೇ ಮೂಲ ನಮಗೆ ಫಂಡ್ ಸಿಕ್ಕಿ ತಾಯಿ ಕೊಡಿಸಿದಾಳೆ ಅಂದರೆ ಬರೋಕ್ಕಲ್ಲ.
ಉಪ್ಪಾರು ಅವ್ರದೇ ಮೂಲ ಬಂಡವಾಳ. ಉಪ್ಪಾರ್ ಅಂದ್ರೆ ಸರ್ ಅವರು ಉಪ್ಪಾರ್ ಕಂಪನಿ ಅಂದ್ರೆ ರೈಲ್ವೆ ಚಾನಲ್ ಕೆಲಸ ಮಾಡೋರು. ಅವರು ಇಲ್ಲಿ ಲೈನ್ ವರ್ಕ್ಗೆ ಈ ಜಾಗ ಕೇಳಿದ್ರು, ಅವ್ರಿಗೆ ಮೆಟೀರಿಯಲ್ ಸಪ್ಲೈ ಮಾಡಿ ಇಟ್ಕೊಳ್ಳೋಕೋಸ್ಕರ. ನಾವು ಆಗ ಈಗ ಕೇಳಿದ್ರೆ 3 ಲಕ್ಷ 4 ಲಕ್ಷ 5 ಲಕ್ಷ ಕೇಳೋವು ಬಾಡಿಗೆಗೆ. ಅದು ಅವರು ನಾವು ಕೇಳಿದ್ದು ಅಷ್ಟೇ, ಅವ್ರು ನಾವು ಕೇಳಿದಷ್ಟು ಕೊಟ್ಟರು, 50,000 ಕೊಟ್ಟರು. ಆಮೇಲೆ ಸುತ್ತ ಕಾಂಕ್ರೀಟ್ ಕೊಟ್ಟರು, ಕಾಂಪೌಂಡ್ ನಾವು ಹಾಕ್ಸಿದ್ರು. ನಾವು ಇವರ ಅವರು ಕೂಡ ತಾಯಿ ಮಹಿಮೆಗೆ ಬಹಳ GT ಸುಬ್ಬೇಗೌಡರು ಅಂತ ಸುಬ್ಬೇಗೌಡರು ಅಂತ ನಮ್ಮ ಚಿಕ್ಕಪ್ಪ ಇಂಜಿನಿಯರ್ ಅವರು. ಈ ತಾಯಿ ಆಶೀರ್ವಾದದಲ್ಲಿ ಅವರು ಇದಾಗಿರೋದು. ಅವ್ರಿಗೆ ಭಾರಿ ನಂಬಿಕೆ ಇದ್ರ ಮೇಲೆ. ಮಗನೂ ಕೂಡ ಇದು ಈ ಹುದ್ದೆ ವಹಿಸಿದ್ರೆ ಅವ್ರಿಗೆ ನಾನು ಇದು ಮಾಡ್ತೀನಿ ಅಂತ ಒಪ್ಪಿಕೊಟ್ರು. ಸುತ್ತ ಕಾಂಪೌಂಡ್ ಹಾಕಿಸಿ ಗೇಟ್ ಹಾಕಿಸಿ ಎಲ್ಲ ಮಾಡಿ ಬೇಕಾದಷ್ಟು ಒಳ್ಳೆ ಡಾಕ್ಟರ್ ಆಗಿದ್ದಾರೆ. ಈಗ ಬಹಳ ಮುಖ್ಯವಾಗಿ ಆಮೇಲೆ ಮುಖ್ಯವಾಗಿ ಈ ನಿಮ್ಮ ಜಿಲ್ಲೆಯ DC ಅವರು ಒಂದು ಮಾಹಿತಿ ಹೇಳಿರ್ತಾರೆ, ತಹಶೀಲ್ದಾರ್ ಮೇಡಮ್ ಅಂತ ಅವರು ಈ ಜಾಗಕ್ಕೆ ಬಂದಿದ್ರು. ಇಲ್ಲಿ ಬ್ರಿಡ್ಜ್ ವರ್ಕ್ ನಡೀತಾ ಇತ್ತು ಸರ್. ಆಗ ಒಂದ್ಸರಿ ಬಂದ್ರು. ಇಲ್ಲಿ ಬಂದಾಗ ಏನ್ ದೇವಸ್ಥಾನ ಅಂದ್ರೆ ಹಿಂಗೆ ಗುಂಡಿನ ಮರಿ ಅಂತ ದೇವಸ್ಥಾನ ಇದೆ ಅಂತ ನಾನು ಹೇಳಿದೆ. ನಾವೆಲ್ಲ ರೈಲ್ವೆ ಬ್ರಿಡ್ಜ್ ನಡಿಬೇಕಾದ್ರೆ ಬ್ರಿಡ್ಜ್ ಸಾಂಕ್ಷನ್ ಆಗ್ಲಿಕ್ಕೆ ಆಗ ಅವ್ರು ಏನಂದ್ರು, ನಾನು ಒಂದು ವರ ಕೇಳ್ಬೇಕು ಅಂದ್ರು. ಕೇಳ್ಕೊಳ್ಳಿ ಮೇಡಮ್ ಅಂದ್ರೆ ಏನು ತೊಂದರೆ ಇಲ್ಲ ಅಂತ ಬಂದ್ರು. ಅದಾದ 1 ವಾರಕ್ಕೆ ಬಂದು ಇವ್ರನ್ನ ಪಾಠ ಮಾಡಿ ಅವ್ರು ಪೂಜೆ ಮಾಡಿಸ್ಕೊಂಡು ಹೋದ್ರಂತೆ. ಆಮೇಲೆ ಏನು ಅಂತ ಎಂತ ವಿಚಾರ ತಿಳ್ಕೊಂಡಾಗ ಅಮ್ಮನವ್ರ ಹತ್ರ ಬಂದು ನನ್ನ ಕಷ್ಟ ಹೇಳ್ಕೊಂಡ ನನಗೆ ವರ ಕೊಟ್ರು. ನನಗೆ ಸಮಾಧಾನ ಆಯ್ತು. ಅದಕ್ಕೋಸ್ಕರ ನಾನು ಶ್ರಮ ಪಟ್ಟು ಈ ಬ್ರಿಡ್ಜ್ಗೆ ಸೆಕೆಂಡ್ ಟೈಮ್ 2 ಬ್ರಿಡ್ಜ್ ಇದೆ ಗದ್ದೆ ಹೊಸೂರಿಗೆ. ಒಂದು ಊರಿನ ಸಂಪರ್ಕ ಮೇನ್, ಇನ್ನೊಂದು ಈ ದೇವಸ್ಥಾನದ ಸಂಪರ್ಕ. ಇಲ್ಲಿ ಈ ಕಡೆ ಒಂದು 100 ಎಕರೆ ಜಮೀನಿದೆ. ಒಂದು ಆಲಿನಹಳ್ಳಿ ಗ್ರಾಮ, ಹೊನ್ನೇನಹಳ್ಳಿ ಗ್ರಾಮ, ಮೇನ್ ಗದ್ದೆ ಹೊಸೂರು ಗ್ರಾಮ, ಇನ್ನು ಫಾರ್ಮ್ ಹೌಸ್ಗಳೆಲ್ಲ ಅವೆ. ಈ ಸಂಪರ್ಕಕ್ಕೆ ಹೋಗಕ್ಕೆ ಅಷ್ಟು ಜನಗಳು ಬರಬೇಕು. ಅದಕ್ಕೋಸ್ಕರ ಒಂದು ಬೇಕು ಅಂತ ನಾವೆಲ್ಲ ಕೇಳ್ಕೊಂಡು ಅದೊಂದು ತುಂಬಾ ಅವರು ಮೇಡಮ್ ಹೆಸರು ಈಗ ಅದು ಬ್ರಿಡ್ಜ್ ಆಗಿಲ್ಲ ಅಂತಿದ್ರೆ ಈ ತಾಯಿ ನೋಡೋದಕ್ಕೆ 10 ಗ್ರಾಮಗಳು 100 ಸಾವಿರಾರು ಜನ ಬರಕಾಗ್ತಿರ್ಲಿಲ್ಲ. ಈ ಕೇರ್ಪೇಟೆ ತಾಲೂಕು ಒಂದೇ ಅಲ್ಲ. ಮಾತಾಡ್ತೀನಿ ಚನ್ನರಾಯಪಟ್ಟಣ ತಾಲೂಕು, ಕ್ಯಾನಗರ ತಾಲೂಕು, ಹುಣಸೂರಿಂದ ಬೇಕಾದಷ್ಟು ಜನ ಅಲ್ಲಿಂದಲೂ ಬರ್ತಾರೆ. ಸುಮಾರು ತಾಲೂಕಿನ ಜನ ಈ ಅಮ್ಮನ ಮೇಲೆ ನಂಬಿಕೆ ಇಟ್ಕೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಅವ್ರು ಏನ್ ಅರ್ಕೆದೆ ಎಲ್ಲ ತೀರ್ಸ್ಕೊಳ್ತಾರೆ. ಅಂದ್ರೆ ಈ ಸುತ್ತಳ್ಳಿಲಿ ಜಾಸ್ತಿ ಈ ಅಮ್ಮನ ಹತ್ರ ಅವರ ಮಕ್ಕಳು ಮೈನ್ ಏನು ಅಂದ್ರೆ ದಿವಾಕರಣ ಅಂತ ಹೇಳಿದ್ವಲ್ಲ, ನಮ್ಮ ವಂಶಸ್ಥರು ಅವರೇ ಪುಟ್ಟಣಗೌಡ್ರ ಮೊಮ್ಮಗ ಅಂದ್ರೆ ಅಲ್ಲ ತಿರುಮಲೇಗೌಡ್ರ ಮೊಮ್ಮಗ ದಿವಾಕರಣ್ಣ. ಇನ್ನೊಬ್ರು ಅವರಣ್ಣ ಒಬ್ರು ಮಗ ಬ್ರಿಜ್ ಮೋಹನ್ ಅಂತ, ಅವ್ರ ಮಗನ ಹೆಸರು ಸಮರ್ಥ ಅಂತ. ಇವ್ರುಗಳು ಇನ್ನೊಬ್ರು ಗಿರೀಶ್ ಅಂತ, ಇನ್ನೊಬ್ರು ವಕೀಲರು ರವಿಶಂಕರ್ ಅಂತ, ಇನ್ನೊಬ್ರು ಕೇರ್ಪೇಟೆ ತಾಲೂಕಿನವರೇ ನಮ್ಮವ್ರೆ ಜನ ಹೆಸರು ಹೇಳ್ತಾ ಇದ್ದಾರೆ ಅವರು. ಇನ್ನೊಬ್ರು ಶ್ರೀಧರ್ ಅಂತ ಕುಮಾರ್ ಅಂತ ಪ್ರಿನ್ಸಿಪಾಲ್, ಅವರು ಈ ವಂಶಸ್ಥರೇ. ಇನ್ನು GT ಸುಬ್ಬೇಗೌಡರು ಅಂದ್ರಲ್ಲ, ಅವ್ರ ಮಗ ಡಾಕ್ಟರ್ ಶ್ರೀಧರ್ ಅಂತ, ಅವ್ರ ಸಹಕಾರನೂ ಇದೆ. ಇನ್ನು ಸಾಕಷ್ಟು ಜನ ಅವರೇ. ಇನ್ನೊಬ್ರು ಮಗ ಶ್ರೀನಿವಾಸ ಅಂತ ಬೆಂಗಳೂರವ್ರೆ, ಅವ್ರ ಸಹಕಾರನೂ ಇದೆ. ನಮ್ಮ ಅಣ್ಣ ತಮ್ಮಂದಿರು ಎಲ್ಲ ಅವರೇ ಎಜುಕೇಟೆಡ್ ಆಗಿ ಅವರೆಲ್ಲ ಸಹಕಾರ ಇವತ್ತು ಕೊಟ್ಕೊಂಡು ನಮ್ಗೆ ಈ ದೇವಸ್ಥಾನ ದೊಡ್ಡದಾ ಮಾಡಬೇಕು, ಇನ್ನೂ ದೊಡ್ಡದಾ ಬೆಳಿಬೇಕು ಇದು ಅಂತ ಅಂದ್ಬಿಟ್ಟು ಎಲ್ಲ ಸಹಕಾರ ಮಾಡ್ತಾವ್ರೆ. ನಮ್ಗೆ ಮೇನ್ ಆಗಿ ಅಂಬರೀಷ್ ಹತ್ರ ಒಂದ್ಸರಿ ಒಂದು ಫಂಡ್ ಕೊಡ್ಸಿದ್ರು ಸರ್, 30 ವರ್ಷಗಳ ಹಿಂದೆ. ಈ ದೇವಸ್ಥಾನ ಊರೊಳಗೆ ಒಂದು ದೇವಸ್ಥಾನ, ಡಾಕ್ಟರ್ HN ಕೃಷ್ಣ ಅಂತ ಅವರು, ಈ ಇವರ ಸೋದರ ಮಾವ ಅವರು ಈ ನಮಗೆ ಸಹಕರಿಸೋರು ಎಲ್ಲಾ ವಿಚಾರ, ಸಾಕಷ್ಟು ಜನ. ಹಾಗೆ ನೀವು ತಾವು ಹೇಳಿದ್ರಿ, ಈಗ ಯಾರನ್ನ ಚಿತ್ರರಂಗದಲ್ಲಿ ನಿಮ್ಮ ತಾಲೂಕು ಹೋಬಳಿನಲ್ಲಿ ಈ ತಾಯಿ ನಂಬಿರೋರು ಯಾರ ಇದಾರೆ ಚಿತ್ರರಂಗದಲ್ಲಿ? ಈಗ ರಾಜಕೀಯ ರಂಗ ಆಯ್ತು ಆಯ್ತಾ, ಮತ್ತೆ ಬೇರೆ ಬೇರೆ ಹುದ್ದೆಗಳೆಲ್ಲ ಇತ್ತು. ಚಿತ್ರರಂಗದಲ್ಲಿ ಯಾರನ್ನ ನಿಮ್ಗೆ ಗೊತ್ತಿರೋ ಹಾಗೆ ಯಾರೋ ಬಂದಿರೋವಂಥದ್ದು? ಈಗ ಸುಮಲತಾ ಮೇಡಮ್ ಬಂದಿರೋವಂಥದ್ದು, ಅಂಬರೀಷ್ ಸರ್ ಜೊತೆಲಿ ಅಂಬರೀಷ್ ಅವರೇ ಫಸ್ಟ್ ಬಂದಿರೋದು. ಓಕೆ, ಸೊ ಅಲ್ಲಿಂದ ಈಚೆಗೆ ಮತ್ತೆ ಯಾರು ನಾವು ಕಂಡಿಲ್ಲ ಚಿತ್ರರಂಗದವರೇ. ಆಮೇಲೆ ಇನ್ನೊಂದು ನೋಡಿ, ಇಲ್ಲಿ ನಾವು ಕೆಲವೊಂದು ಕುರುಹುಗಳನ್ನ ನೋಡಿದಾಗ ಒಂದು ಎಲ್ಲ ಕಲ್ಲಿನ ಕಂಬಗಳಾಗಿರ್ಬೋದು, ಜೊತೆಗೆ ತಾಯಿ ಬಗ್ಗೆ ಹೇಳಿದ್ರಿ ತಾವು, ಏನೋ ಒಂದು ಮೆರವಣಿಗೆ ಕೂಡ ಆಗುತ್ತೆ. ಆ ತಾಯಿನ ಒಂದು ಪ್ರಭಾವಳಿ ತಗೊಂಡು ಹೋಗ್ತಾರೆ, ಅಲ್ಲೂ ಕೂಡ ಎಲ್ಲ ಊರಲ್ಲಿ ಮೆರೆಸಿ ಒಂದು ದೇವ್ರನ್ನ ಆರಾಧನೆ ಮಾಡುವಂಥದ್ದು. ಮುಖ್ಯವಾಗಿ ಇಲ್ಲಿ ಕಂಬಗಳಿಗೆ
ನೋಡಿ ಒಂದು ಕವರ್ಗಳು ಕಟ್ಟಿದ್ದಾರೆ, ಚಿಕ್ಕ ಚಿಕ್ಕ ಕವರ್ಗಳು. ಏನಿದು? ಇದು ಹರಕೆ. ಏನೋ ಭಕ್ತಾದಿಗಳು ಬರ್ತಾರಲ್ಲ ಪೂಜೆಗೆ, ಹರಕೆ ಒಂದು ರೂಪಾಯಿ ಕಾಯಿನು, 4 ಆಣಿ 8 ಆಣಿ 1 ರೂಪಾಯಿ ಕಾಯಿನು ಅಮ್ಮಂಗೆ ಹರಕೆ ಕಟ್ಕೊಂಡು ಗಂಟೆ ಹಾಕ್ಬಿಟ್ಟು ಹೋಗ್ತಾರೆ. ನಮ್ದು ಈ ಆಸೆ ಈಡೇರಿದ್ಮೇಲೆ ನಿಮ್ ಬಂದು ಹರಕೆ ತೀರಿಸ್ತೀವಿ ಕಣ ಅಂದ್ಬಿಟ್ಟು. ಈಗ ನಾನು ಭಾಗ ಆಗ್ಬೇಕು, ನನ್ನಿಂದ ಆಗ್ಬೇಕು ತಾಯಿ. ನಾನು ಮಾಡ್ಕೊಳ್ತೀನಿ, ಒಂದ್ ಮರಿ ಕಡಿತೀನಿ, ಇಲ್ಲ ಕೋಣನ ಬಿಡ್ತೀನಿ, ಇನ್ನೊಂದು ಮತ್ತೊಂದು ಏನೋ ಒಂದು ಮಾಡ್ತೀನಿ ಅಂತ ಅಂತಾರೆ. ಈಗ ದಲಿತ ಸಮುದಾಯದವರು ಕೋಣನ್ ಬಿಡ್ತಾರೆ ತಾಯಿ ಹೆಸರಲ್ಲಿ. ಎಲ್ಲ ಬಿಡ್ತೀವಿ. ಹೌದಾ? ಎಲ್ಲಾರು ಬಿಡ್ತೀವಿ. ಎಲ್ಲಾ ಜನಾಂಗಗಳು ಅವ್ರ ಕಷ್ಟ ಬಂದಾಗ ಅವ್ರು ಒಂದು ಕೋಣನ್ ಬಿಡ್ತೀನಿ ಅಂತ ಅರ್ಕೆ ಕಟ್ಕೋತಾರೆ. ಅವರು ಬಂದು ಇಲ್ಲಿ ಪೂಜೆ ಮಾಡಿಸಿ ಪೂಜಾರಿ ಕೈಲಿ ನೀರ್ ಹಾಕ್ಸಿ ಇಲ್ಲಿ ಬಿಟ್ಟು ಹೋಗ್ತಾರೆ. ನಾವು ಅದನ್ನ ಕಡಿಯಲ್ಲ, ಅದನ್ನ ಕಡಿಯಲ್ಲ. ತಾಯಿಗೆ ಬಲಿ ಕೊಡಲ್ಲ. ತಾಯಿಗೆ ಹರಕೆ ಮಾಡ್ಕೊಂಡಿರ್ತಲ್ಲ, ಈಗ ಪೂಜೆ ಮಾಡಿಸ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಅರ್ಪಿಸ್ಬಿಟ್ಟು ಹೋಗ್ಬಿಡ್ತಾರೆ. ಅದು ಬಿಡಾಡಿದ ನಂತರ ಎಲ್ಲ ಕಡೆ ಓಡಾಡ್ತಾ ಇರುತ್ತೆ. ಇಲ್ಲ ಅದನ್ನ ನಾವೇನ್ ಮಾಡ್ತೀವಿ ಗೊತ್ತಾ, ಅದನ್ನ ನಾವು ಅದನ್ನ ಸೇಲ್ ಮಾಡ್ತೀವಿ, ಸೇಲ್ ಮಾಡಿ ಅದನ್ನ ತಾಯಿಗೆ ದೇವಸ್ಥಾನಕ್ಕೆ ವಿಚಾರವಾಗಿ ಅಕೌಂಟ್ ಹಾಕ್ತೀವಿ, ಟ್ರಸ್ಟಿಗೆ ಹಾಕೋತೀರಾ? ಖರ್ಚಂತಂದ್ರೆ ಅಲ್ಲ, ಟ್ರಸ್ಟಿಗೆ, ನಿಮ್ಮ ಸಂಸ್ಥೆಗೆ. ಇಲ್ಲಿ ಮೇಯ್ನ್ ಆಗಿ ಈ ತಾಯಿ ಅದೊಂದು 50,000 ಏನ್ ಬಂತು ಅದೇ ನಮಗೆ ಮೂಲ ಬಂಡವಾಳ ಆಯ್ತು. ಅದು ಆಗಿದ್ದು ಆ ತಾಯಿ ಅನುಗ್ರಹದಿಂದ. ಪ್ರತಿ ವರ್ಷನೂ ಸುಮಾರು 4 ಲಕ್ಷ 3 ಲಕ್ಷ 5 ಲಕ್ಷ 6 ಲಕ್ಷ ತನಕನೂ ದುಬ್ಬಿಗಟ್ಟಿಗೆ ದುಡ್ಡು, ಕೋಣಿ ದುಡ್ಡು, ಬಾಡಿಗೆ, ಈ ಎಲ್ಲ ಆದಾಯಗಳು ಬರ್ತವೆ. ಅದನ್ನ ಒಂದು ಚೂರು 1 ರೂಪಾಯಿನೂ ನಾವು ಲೋಪ ಮಾಡ್ದಂಗೆ ನಾವೇನ್ ಇಲ್ಲಿ ಇದೀವಿ ಒಬ್ಬೊಬ್ರಿಗೆ ಒಂದೊಂದು ವಹಿಸ್ಬಿಟ್ಟಿದೀವಿ. ಈಗ ಚೌಟ್ರಿ ಅಂತ ಹೇಳಿದ್ರಿ, ಈಗ ಚೌಟ್ರಿ ಎಷ್ಟು ಬಾಡಿಗೆ ತಗೋತಾರೆ? ಈಗ ನೋಡಿ, ಈ ದೊಡ್ಡ ಚೌಟ್ರಿ ಒಂದು ಪ್ರೋಗ್ರಾಮ್ಗೆ ನಾವು 10,000 ರೂಪಾಯಿ ತಗೋತೀವಿ. ಇನ್ನು ಈ ಕಡೆ ಇದಾವಲ್ಲ ಒಂದ್ 2,000 ತಗೋತೀವಿ. ಅದೊಂದು ಸಣ್ಣದಿದೆ, ಅದಕ್ಕೊಂದು 500 ತಗೋತೀವಿ. ಹೊರಗಡೆ ಏನು ಚೌಟ್ರಿ ಖಾಲಿ ಇಲ್ದೇನೆ ಇದ್ದಾಗ ಫೀಲ್ಡ್ ಮಾಡ್ಕೋತಾರೆ ಅಂತ ಅವ್ರಿಗೊಂದು 200 ರೂಪಾಯಿ ತಗೋತೀವಿ. ಆ ದುಡ್ಡಿಗೂ ರಸೀತಿ ಹರಿದು ಆ ದುಡ್ಡನ್ನು ಅಕೌಂಟ್ ಹಾಕ್ಬಿಡ್ತೀವಿ. ಚೌಟ್ರಿ ಮಾಡಿದ ಉದ್ದೇಶ ಏನು ಅಂದ್ರೆ, ಹಿಂದೆ ಚೌಟ್ರಿಗಳು ಇರ್ಲಿಲ್ಲ, ಮರಗಳಿದ್ದು ಸ್ವಲ್ಪ ಮರ, ಅದ್ರ ಬರೋರು ಮಾಡ್ಕೊಳ್ಳೋರು ಹೋಗೋರು. ಈಗ ಜನಸಂಖ್ಯೆ ಜಾಸ್ತಿ ಆದಂಗೆ ಜನ ಕೂಡ ಜಾಸ್ತಿ ಬರಕ್ ಶುರು ಮಾಡಿದ್ರಲ್ಲ, ಮಳೆಗಾಲದಲ್ಲಿ ಬಿಸಿಲು ಕಾಲದಲ್ಲಿ ಮಾಡಕ್ ಆಗಲ್ಲ ಅಂತ ಈ ಚೌಟ್ರಿಗಳಲ್ಲಿ ಎಲ್ಲಾ ಚೌಟ್ರಿಗಳು ನೋಡಿದ್ರಲ್ಲ, ನಾವು ಮಾಡ್ಬೇಕು ಅಂತ ಅನಿಸ್ತು. ಆ ತಾಯಿ ಬಂಡವಾಳನ ಇಲ್ಲಿಗೆ ಹಾಕಿ, ತಾಯಿದೇ ಬಂಡವಾಳ ಇದುವರೆಗೂ ಏನಿದಾಗಿದ್ದಾವೆ ಪೂರ್ತಿ ತಾಯಿದೆ. ನೋಡಿ, ಅವರು ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಅವ್ರ ವಸ್ತುಗಳು ಹಾಕೊಳ್ಳೋಕೆ ಅಂತ ಕೊಟ್ಟಂತ ಒಂದು ಬಾಡಿಗೆ ದುಡ್ಡಲ್ಲಿ ಇಷ್ಟೆಲ್ಲ ತಾಯಿ ಬೆಳೆದಿದ್ದಾಳೆ. ಆಮೇಲೆ ತಹಸೀಲ್ದಾರ್ ಬರ್ತಾರೆ, ತಹಸೀಲ್ದಾರ್ ಬಂದು ಇಲ್ಲಿ ರೈತರಿಗೆ ಅನುಕೂಲ ಆಗತ್ತಾರ, ದೇವಸ್ಥಾನಕ್ಕೆ ಅನುಕೂಲ ಆಗತ್ತಾರ, ಬ್ರಿಡ್ಜ್ ಮಾಡ್ಕೊಡ್ತಾರೆ. ಇಡೀ ಇತಿಹಾಸದಲ್ಲಿ ನಾನ್ ನೋಡ್ರಿ ಅಲ್ಲ, ನಾನ್ ಮಾಧ್ಯಮದಲ್ಲಿ ಇರೋ ಒಂದು ನೋಡಿದ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ನವರು ಎಷ್ಟೇ ರೈತರುಗಳು ಇದ್ರು ಕೂಡ ಒಂದು ಬ್ರಿಡ್ಜ್ ಮಾಡ್ಕೊಡೋದು ಬಹಳ ದೊಡ್ಡ ವಿಷಯ. ಆದ್ರೆ ಆ ತಾಲೂಕಿನ ಒಬ್ರು ಅಧಿಕಾರಿ ಇದನ್ನ ಮನ್ಸು ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ನಿಜವಾಗ್ಲೂ ಬಹಳ ಪ್ರಶಂಸೆ. ಅವರು ಎನ್ಒಸಿ ಕೊಡಬೇಕು ಫೀಸಿಬಿಲಿಟಿ ಅಂತ ಹೇಳ್ತಾರೆ ನೋಡಿ. ಆಮೇಲೆ ಇಲ್ಲಿ ತಾಯಿ ಆಶೀರ್ವಾದದಿಂದ ಮಳೆ ಬೆಳೆ ಎಲ್ಲ ಹೆಂಗ್ ನಡೀತಾ ಇದೆ ರೈತರಿಗೆ? ಏನು ಮೂಲತಃ ಬೆಳೆಯೋದೇನಿಲ್ಲ ಇಲ್ಲಿ ಕಬ್ಬು, ತೆಂಗಿನ ಗಿಡ, ಅಡಿಕೆ ಗಿಡ, ಅಡಿಕೆ ಜಾಸ್ತಿ. ಈ ಸುತ್ತಳ್ಳಿಲಿ ಇರೋದೆಲ್ಲ ಅಷ್ಟೇ. ಈ ನಮ್ಮ ಏನು ಇಲ್ಲಿ ಪಂಚಾಯತಿ ಗ್ರಾಮ, ಅಂಗೇರಿ ಪಂಚಾಯತಿ ಗ್ರಾಮ, ಬೀರ್ಬಳಿ ಪಂಚಾಯತಿ ಗ್ರಾಮ, ಸ್ವಲ್ಪ ಭತ್ತ ಬೆಳಿತಾರೆ. ಕಾಲುವೆ ಕೆಳಗಡೆ ಭತ್ತ, ಕಾಲುವೆ ನೀರಿಂದ. ಇನ್ನು ಇಲ್ಲಿ ಫಾರ್ಮ್ ಹೌಸ್ಗಳಲ್ಲಿ ಬೋರ್ವೆಲ್ ಉಪಯೋಗಿಸ್ಕೊಂಡು ಕಾಲುವೆಯಿಂದಲೂ ತಗೊಂಡಿದ್ದಾರೆ, ಶಿಫ್ಟ್ ಮಾಡ್ಕೊಂಡು. ಮೇನ್ ಆಗಿ ಬೋರ್ವೆಲ್ ನಮಗೆ ಯಾವುದೇ ರೀತಿಯಾದಂತ ಇಲ್ಲಿ ತಾಯಿ ಇರೋದ್ರಿಂದ ನಿಮ್ಮ ಗ್ರಾಮಸ್ಥರುಗಳಿಗೆ, ಅಕ್ಕಪಕ್ಕ ಗ್ರಾಮಸ್ಥರುಗಳಿಗೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ. ಮಳೆ ಬೆಳೆ ಎಲ್ಲ ಚೆನ್ನಾಗಿದೆ, ಮಳೆ ಬೆಳೆ ಚೆನ್ನಾಗಿದೆ, ಸಮಸ್ಯೆ ಇಲ್ಲ. ತಾಯಿ ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ, ತಾಯಿ ಪೂಜೆ ಮಾಡ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. ಇವರಾಗೆ ರಾಮಯ್ಯ ಅನ್ನೋರೊಬ್ಬರು ಬಿಟ್ಟು, ರಾಮಯ್ಯನ ಮಗ, ರಾಮಯ್ಯನ ಮೊಮ್ಮಗ, ರಾಮಯ್ಯನ 2ನೇ ಮಗ ನಾವು ಕಣ್ಣಾರೆ ನೋಡ್ಬಿಟ್ಟಿದೀವಿ. ಅಮ್ಮನ ಹಣ ಕಾಸು ದುಡ್ಡು ಒಡವೆನ ದುರುಪಯೋಗ ಪಡಿಸ್ಕೊಂಡು ಯಾವ ರೀತಿ ಕೆಟ್ಟದಾಗಿ ಅವರು ನಾವು ಕಣ್ಣಾರೆ ನಾವು ನೋಡಿದೀವಿ. ಬಿಡಲ್ಲ, ಪೂಜಾರಿಗೂ ಬಿಡಲ್ಲ ಅಮ್ಮ. ಆಮೇಲೆ ಪೂಜಾರ್ ಭಕ್ತಿಯಿಂದ ಮಾಡ್ಕೊಂಡು ಹೋದಂಗೆ ತಾಯಿ ತುಂಬಾ ಒಳ್ಳೇದು ಮಾಡಿರೋರು ಅವರೇ. ಪೂಜೆ 2 ವರ್ಷ 3 ವರ್ಷ ಮಾಡಿರೋರು ಈಗ ಎಲ್ಲಿ ನೆಮ್ಮದಿಯಾಗಿದ್ದಾನೆ. ಈಗ ಇವರು 4-5 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೊಂದು ಶಕ್ತಿ. ನಾನು ಪೂಜೆ ಮಾಡ್ತಾ ಇದ್ದೀನಿ, ಮಾಡ್ತೀನಿ ಅಂತ ಅಂದ್ರೆ ಅವನು ನಿಷ್ಠಾವಂತನಾಗಿರ್ಬೇಕು. ಅವ್ರನ್ನೂ ದೇವರು ಬಿಡಲ್ಲ. ಅದ್ ನಾವು ಕಣ್ಣಾರೆ ನೋಡಿದೀವಿ. ಏನು ನಾವು ಇದು ಅಭಿವೃದ್ಧಿ ಮಾಡಬೇಕು ಅಂತ ಇವತ್ತು ಹೊರಟಿದೀವೋ, ಈ ದೇವಸ್ಥಾನ ಇನ್ನೂ ದೊಡ್ಡದಾಗಿ ಮಾಡಬೇಕು
ಮಾಡಬೇಕು ಅಂದ್ರೆ ಜನ ಬಂದವ್ರಿಗೆ ಸಾಕಾಗ್ತಾ ಇಲ್ಲ. ಹೌದು. ಜನದ ಸಹಕಾರ ನಮ್ಗೆ ಜಾಸ್ತಿ ಒತ್ತಡ ಬಂದಿರೋದೇ ಜನರಿಂದವ. ದೇವರು ಇದನ್ನ ಇಂಪ್ರೂವ್ ಮಾಡಿ ಇದನ್ನ ದೇವಸ್ಥಾನವ ನಾವು ನಿಮ್ಗೆ ಸಹಕಾರ ಮಾಡ್ತೀವಿ, ನೀವು ಬನ್ನಿ ನೀವು ಈ ದೇವಸ್ಥಾನ ದೊಡ್ಡದಾಗ ಮಾಡಿ ಅಂತ ಜನ ಸಹಕಾರಗೋಸ್ಕರ ಅವರಿಂದಲೇ ನಾವು ಮನಸ್ಸು ಮಾಡಿ ಇವತ್ತು ದೇವಸ್ಥಾನ ಕಡೆ ಕೊಟ್ಟಿದ್ದೇವೆ ದೊಡ್ಡದಾಗಿ. ಇದು ಪ್ರತಿ ವರ್ಷಕ್ಕೊಮ್ಮೆ ಊರಿನಿಂದ ಏನು ನಮ್ಮ ಗ್ರಾಮದಿಂದ ಬೇರೆ ಗ್ರಾಮದಿಂದಲೂ ಇಲ್ಲಿಗೆ ಒಂದು ಹಬ್ಬ ಅಂತ ಮಾಡ್ತೀವಲ್ಲ, ಅಮ್ಮನವ್ರ ಹೆಸರು ಒಂದು ಹಬ್ಬ ಮಾಡ್ತೀವಿ. ಆವಾಗ ರವಗೆ ದೇವಿಗೆ ಮೊಸರನ್ನ ಏನೋ ಒಂದು ತಳಿಗೆ ತಂದು ಅಮ್ಮನವ್ರಿಗೆ ಎಡೆ ಇಡಕ್ಕೆ ತರ್ತಾರೆ. ಆಗ ಈ ಜಾಗದಲ್ಲಿ ಇದು ಮಾಡಬೇಕು, ಏನು ಅವ್ರು ತರ್ತಾರಲ್ಲ ತಟ್ಟೆ ಕಳಸ ಎಲ್ಲ ತರ್ತಾರಲ್ಲ, ಜಾಗ ಕಮ್ಮಿ ಆಗ್ಬಿಡ್ತು. ಹೊರಗಡೆ ಬಿಸಿಲಲ್ಲಿ ಹೆಣ್ಮಕ್ಳು ಇದು ಮಾಡ್ತಾರೆ ಅಂತ ಈಗ ನಾವು ಶಾಮಿಯಾನ ಹಾಕಿಸ್ತಾ ಇದೀವಿ ನೈವೇದ್ಯ ಕೊಡಕ್ಕೆ. ಅದರಿಂದ ನಾವು ಇದನ್ನ ಇಂಪ್ರೂವ್ ಮಾಡಿ ದೊಡ್ಡದಾಗಿ ಮಾಡಬೇಕು. ಹೆಣ್ಮಕ್ಳುಗಳು ಬರ್ತಾರೆ ಎಲ್ಲಾ ಕಡೆ, ಎಲ್ಲೆಲ್ಲಿ ಅವರೆಲ್ಲ ಹೆಣ್ಮಕ್ಳು ಹೊರಗಡೆ ಇರೋರೆಲ್ಲ ಬರ್ತಾರೆ. ನಮ್ಮ ಹೆಣ್ಮಕ್ಳೆಲ್ಲ, ನಮ್ಮ ಊರಿನ ಹೆಣ್ಮಕ್ಳು, ಹೊರಗಡೆ ಗ್ರಾಮದ ಹೆಣ್ಮಕ್ಳು ಎಲ್ಲ ಬಂದು ಜನ ಸೇರ್ಕೊತಾರೆ ಆ ಹಬ್ಬದಲ್ಲಂತೂ. ತುಂಬಾ ಚೆನ್ನಾಗಿರ್ತದೆ. ಶಕ್ತಿ ದೇವತೆ, ಟೋಟಲ್ ಹೇಳ್ಬೇಕು ಅಂದ್ರೆ ಶಕ್ತಿ ದೇವತೆ. ಯಾರು ಸಹ ನಮ್ದವ್ರು, ಈ ಅಮ್ಮನವ್ರು ನಮ್ದವ್ರು ಯಾರು ಕೆಟ್ಟಿಲ್ಲ ಇಲ್ಲಿವರೆಗೂ ಸಹ. ಇತಿಹಾಸ ನೋಡಿ, ಇಷ್ಟೆಲ್ಲ ನಾನು ನಿಮ್ಮ ಜೊತೆ ಯಾಕೆ ಮಾತಾಡ್ತಾ ಇದೀನಿ ಅಂದ್ರೆ, ತಾಯಿಯ ಪ್ರಚಾರ ಬೇಕಾಗಿಲ್ಲ. ಯಾಕಂದ್ರೆ ದೇವ್ರಿಗೆ ಯಾವತ್ತೂ ನಾವು ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಎಷ್ಟೋ ನೊಂದ ಮನಗಳು ಇಡೀ ರಾಜ್ಯದಲ್ಲಿ ಎಷ್ಟೋ ಗೊತ್ತಿಲ್ಲದೆ ಇರೋಂಥ ದೇವಾಲಯಗಳಿದೆ, ಪವಾಡ ಸನ್ನಿಧಿಗಳಿದೆ. ಹಾಗಾಗಿ ಅವ ಪವಾಡ ಸನ್ನಿಧಿಗಳು ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಇವತ್ತೊಂದು ಸುದ್ದಿ ಮಾಧ್ಯಮದಲ್ಲಿ ನಾನು ಇದನ್ನ ಮಾಡ್ತಾ ಇರೋಂಥದ್ದು. ಯಾಕೆಂದ್ರೆ ಇವತ್ತು ನಮ್ಮ ಹಿಂದೂ ಧಾರ್ಮಿಕ ಪದ್ಧತಿಗಳು ಏನೆಲ್ಲ ಇದೆ, ಇವತ್ತು ನಾವು ಮಣ್ಣನ್ನು ಕೂಡ ದೇವರು ಅಂತ ಪೂಜಿಸುವಂತ ಒಂದು ದೊಡ್ಡ ಹಿಂದೂ ಸಮಾಜ ನಮ್ದು. ಹಾಗಾಗಿ ಇದು ಏನಕ್ಕೆ ಅಂತಂದ್ರೆ, ಇಡೀ ರಾಜ್ಯದಲ್ಲಿ ಎಷ್ಟೋ ತಾವು ಹೇಳಿದ್ರೆ ಈಗ 15 ವರ್ಷದಿಂದ ಮಕ್ಕಳಾಗಿಲ್ಲ, 20 ವರ್ಷದಿಂದ ಮಕ್ಕಳಾಗಿಲ್ಲ ಅನ್ನೋರೆಲ್ಲ ಇವತ್ತು ಆಗಿದೆ ಉದ್ದೇಶ. ಅಂಥವ್ರಿಗೂ ಇದೊಂದು ಪ್ರೇರೇಪಣೆ ಆಗುತ್ತೆ. ಏನೆಲ್ಲ ಇವತ್ತು ಆ ಒಂದು ಸ್ಥಳ ಮಹಿಮೆ ಅಂತ ನಾವೇನ್ತೀವಿ. ಉದಾಹರಣೆಗೆ ನೋಡಿ, ನಿಮ್ಮ ತಾಲೂಕಿನಲ್ಲಿ, ನಿಮ್ಮ ಹೋಬಳಿನಲ್ಲಿ ಎಷ್ಟೋ ಲಕ್ಷಾಂತರ ಜನಕ್ಕೆ ಗೊತ್ತಿಲ್ಲ. ಇವತ್ತು ಗೋಪಾಲ್ಪುರದಲ್ಲಿ ಇವತ್ತು ಪಂಚಲಿಂಗ ದರ್ಶನ ನನಗೆ ಗೊತ್ತಿರಲಿಲ್ಲ, ನಾನು ಪಂಚಲಿಂಗ ದರ್ಶನ ಮಾಡಿದೆ. ಆ ಥರ ದೊಡ್ಡ ದೊಡ್ಡ ಕುರುಹುಗಳಿದೆ. ಮತ್ತು ಕಿಕ್ಕೇರಿ ಮಾದೇಪುರ ಇದೆಯಲ್ಲ, ಇಡೀ ರಾಜ್ಯಕ್ಕೇನೆ ಹೆಸರುವಾಸಿ ಆಯ್ತದು. ಯಾಕೆಂದರೆ ಒಂದು ರಾಜಮನ ತಂದಂತಹ ಚಿನ್ನ ಒಡವೆಗಳಿದೆ ಅನ್ನೋದು ಮಾಧ್ಯಮಗಳೆಲ್ಲ ಬಂತು, ಆ ಊರು ಪ್ರಚಲಿತ ಆಯಿತು. ಈ ರೀತಿ ಪ್ರತಿಯೊಂದು ಕೂಡ ಆ ದೇವತೆಗಳು ಮತ್ತು ಆ ಸ್ಥಳ ಮಹಿಮೆ ಅಂತ ಏನಂತೀವಿ, ಅದರಿಂದ 4 ಜನಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇದನ್ನ ಪ್ರಚಾರ ಮಾಡಬೇಕು ಅಂತ ನನ್ನ ತಾಯಿಗೆ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅವಳು ನೋಡಿ, ನಾನೆಲ್ಲೋ ಇದ್ದವನು ಎಷ್ಟೋ ದಿನಗಳಿಂದ ಹೇಳ್ತಾ ಇದ್ರು ದಿವಾಕರ್ ಸರ್, ನಮ್ಮ ಅಲಿಯನ್ಸ್ ಸಂಸ್ಥೆಯ ಮೈಸೂರು ಹಾಗೂ ಎಲ್ಲ ಇಡೀ ರಾಜ್ಯದ ಹುಟ್ಟಾಕ್ದಂಥ ಅಲಿಯನ್ಸ್ ಸಂಸ್ಥೆ ಹುಟ್ಟಾಕ್ದಂಥವ್ರು ಅವರು ನಮ್ಮ ದಿವಾಕರ್ ಸರ್. ಅವ್ರನ್ನ ನಾನು 15 ವರ್ಷ ನೋಡ್ತಾ ಇದ್ದೀನಿ, ಇವತ್ತಿನ ನೋಡ್ತಾ ಇಲ್ಲ. ಸತತವಾಗಿ ದಿವಾಕರ್ ಸರ್ ನನ್ನ 15 ವರ್ಷಗಳ ಸಂಪರ್ಕದಲ್ಲಿರುವಂಥದ್ದು. ಅಲಯನ್ಸ್ ಸಂಸ್ಥೆಯಲ್ಲಿ ಇದ್ವಿ, ಅವರು ಅಲಯನ್ಸ್ ಸಂಸ್ಥೆ ಹುಟ್ಟಾಕಿದ್ರು. ಹಾಗಾಗಿ ಆ ಪ್ರೇರಣೆ ನಾಳೆ ಬರುವಂಥದ್ದು ನನಗೆ ಇದು ಡೇಟ್, ಅದು ನಾಳೆ ಕೊಟ್ಟಿದ್ದೀನಿ ನಾನು ನಿಮಗೆ. ಇದಕ್ಕಿದಂಗೆ ತಾಯಿ ಕರ್ಸ್ಕೊಂಡಿದ್ದಾಳೆ ನಮ್ಮನ್ನ. ಅಂದರೆ ಏನೋ ಒಂದು ನಮಗೂ ಒಂದು ಅದೆಲ್ಲ ಒಂದು ಸಿದ್ಧಿ ಸನ್ನಿವೇಶಗಳು ಬಹಳ ಖುಷಿ ಆಗುತ್ತೆ. ಯಾಕೆಂದರೆ ನೋಡಿ, ಇಲ್ಲಿ ಇಷ್ಟು ಒಂದು ತಮ್ಮ ಒಂದು ಕೊಡುಗೆ ಜಮೀನು ಬಿಟ್ಟು ತಾಯಿಗೆ ಇಷ್ಟೆಲ್ಲ ನೀವು ಸೇವೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಬಹಳ 12 ಎಕರೆ ಇದೆ. ಇದು ನಾವು ಒಂದೇ ಒಂದು ದಿನ ಹೌದಾ ಒಬ್ಬರೇ ಬೇಸಾಯಕ್ಕೆ ಅಂತ ನಾವು ಯಾರು ಇಷ್ಟಪಟ್ಟಿಲ್ಲ. ಯಾಕೆ ಮುತ್ತಾತರ ಕಾಲದಿಂದ ಈ ಅಮ್ಮನವ್ರ ದೇವಸ್ಥಾನ ಇಲ್ಲಿ ಆದಾಗ್ಲಿಂದ ಇಲ್ಲಿವರೆಗೂ ಸಹ ನಂದು 1 ಎಕರೆ ಐತೆ, ನಂದು ಅರ್ಧ ಎಕರೆ ಐತೆ, ನಂದು 10 ಗುಂಟೆ ಐತೆ, ಆ ಭಾವನೆ ಯಾರಲ್ಲೂ ಇಲ್ಲ. ಅಮ್ಮನವ್ರಿಗೋಸ್ಕರ ಮುಡುಪಾಗಿ ಇಡ್ಬೇಕು ಇದನ್ನ, ಒಂದು ವಂಶ ಪಾರಂಪರ್ಯವಾಗೇ ಇರ್ಬೇಕಿದು. ಒಂದು ಅಣ್ಣ, ನಿಮ್ಮ ಹೆಸರು ನಾಗೇಶ್ ಅಂತ. ನಾಗೇಶ್ ಅಣ್ಣ, ತಮ್ಮ ಹೆಸರು ಚಂದ್ರಣ್ಣ, ತಮ್ಮ ಹೆಸರು ಅಣ್ಣ ಸ್ವಾಮಿ ಹರೀಶ್ ಅಂತ. ನೋಡಿ, ಇಷ್ಟೆಲ್ಲ ನೀವು ಒಂದು ಮನೆಯಲ್ಲೇ ಇವತ್ತು ಬೆಳಿತಾ ಅಣ್ಣ ತಮ್ಮದಿರು, ಆಮೇಲೆ ದಾಯಾದಿಗಳು ಅನ್ನೋ ತರ ಇಷ್ಟು ಸಾಮರಸ್ಯಾಗಿ ನೀವು ಇಷ್ಟು ಕುಟುಂಬ ಇದ್ದೀರಾ ಅಂತಂದ್ರೆ ತಾಯಿ ಶಕ್ತಿ ಒಂದು, ಜೊತೆಗೆ ಅವಳ ಒಂದು ಅನುಗ್ರಹ ಕೂಡ ಇದೆ. ಸರ್, ನಾವು ಒಂದ್ ಸತ್ಯ ಹೇಳ್ತೀನಿ, ನಮ್ಮ ವೈಯಕ್ತಿಕವಾದ ವಿಚಾರ ಏನೇ ಇದ್ರು ಈ ಅಮ್ಮನವ್ರ ಜಾಗಕ್ಕೆ ನಾವು ಪ್ರತಿ 1 ವರ್ಷದಲ್ಲಿ 2 ಸರಿ 3 ಸರಿ ಬೇಕು ಅಂದ್ರೆ 5 ಸರಿ ಒಂದು ಪಂಚಾಯತಿ ಕುತ್ಕೋತೀವಿ. ಅಣ್ಣ ತಮ್ಮದಿರು ಒಂದು ಟ್ರಸ್ಟ್ ಮಾಡ್ಕೊಂಡಿದೀವಿ. ಯಾವುದೇ ಕಾರಣಕ್ಕೂ 10 ರೂಪಾಯಿ ಲೋಪದೋಷ ಇದ್ರು ನಾವು ನೇರವಾಗಿ ಪ್ರಶ್ನೆ ಮಾಡ್ತೀವಿ, ಬಗೆಹರಿಸ್ಕೊತೀವಿ, ಮುನ್ಸ್ಕೊಳ್ಳೋದಿಲ್ಲ. ಮುನ್ಸನ್ ಮಾತೇ ಇಲ್ಲ. ನಾವು ಮಾಡ್ತಾ ಇರೋದು ಅಮ್ಮನವ್ರಿಗೋಸ್ಕರ, ಅಮ್ಮನವ್ರ ಅಭಿವೃದ್ಧಿಗೋಸ್ಕರ. 1 ರೂಪಾಯಿ ಲೋಪದೋಷ ಬರ್ದಂಗೆ ಇವತ್ತಿನವರೆಗೂ ಅಮ್ಮನವ್ರ ಹೆಸರಲ್ಲಿ ಒಂದು ಟ್ರಸ್ಟ್ ಮಾಡಿಕೊಂಡು ಒಂದು ಅಕೌಂಟ್ ಮಾಡಿದೀವಿ. ಏನಿದ್ರು ದುಡ್ಡಲ್ಲ. ನಾನು ಹೇಳ್ತಿರೋದು, ಸಣ್ಣ ಕುಟುಂಬದಲ್ಲಿ ವ್ಯತ್ಯಾಸಗಳು ಬರ್ತದೆ. ಇಷ್ಟು ದೊಡ್ಡ ಪರಿವಾರ ಇದ್ದೀರಿ, ಇಷ್ಟ ಗೌಡ್ರ ಕುಟುಂಬ 150 ಕುಲ ಇದ್ದೀರಾ ನೀವು. ಅದರಲ್ಲೂ ನಿಮ್ಮ ಒಂದು ಈ ತಾಯಿಗೆ ಕುಲ ಬಾಂಧವರು ಇರುವಂತವ್ರು ಇಷ್ಟೆಲ್ಲ ಇದ್ದೀರಾ. ಒಂದು ಯಾವುದೇ ರೀತಿಯಿಂದ ಮನಸ್ತಾಪ ಬರ್ದಾನೆ ಕಾಯ್ಕೊಂಡಿದ್ದಾಳಲ್ಲ, ಅದೇ ದೊಡ್ಡ ಪವಾಡ. ಶಕ್ತಿ ಸರ್, ಈ ತಾಯಿ ಶಕ್ತಿ ನಮ್ಗೆ ಹೆಂಗದೆ ಅಂದ್ರೆ, ನಮ್ಮ ಮಕ್ಕಳಿಗೆ, ನಮ್ಮ ಅಣ್ಣ ತಮ್ಮದಿರ ಮಕ್ಕಳಿಗೆ
ಭಾರಿ ಭಯ ಭಕ್ತಿ ನಮ್ಮಲ್ಲಿ ಎಲ್ಲ ಇದು ಏನಪ್ಪಾ ಅಂದ್ರೆ ಇವು ತಾಯಿ ಸೇವೆ ಮಾಡಕ್ ನಿಂತವ್ರು ಹೊರತು ಇಲ್ಲಿಂದ ತಗೊಂಡು ಬದುಕಬೇಕು ಅನ್ನೋದೇನಿಲ್ಲ. ಭಗವಂತ ತಾಯೇ ಕೊಟ್ಬಿಟ್ಟವಳು ಎಲ್ಲಾರ್ಗು ಚೆನ್ನಾಗವ್ರೆ, ಆರ್ಥಿಕವಾಗಿ ಮಕ್ಕಳೆಲ್ಲ ಚೆನ್ನಾಗವ್ರೆ, ಹೊರಗಡೆ ಎಲ್ಲ ದುಡಿತಾವ್ರೆ, ಇಲ್ಲಿರೋ ರೈತರ ಮಕ್ಕಳು ಕೂಡ ಚೆನ್ನಾಗವ್ರೆ. ಅದರಿಂದ ತಾಯಿ ಸೇವೆ ಮಾಡಕ್ಕೆ ನಾವೆಲ್ಲ ಇಲ್ಲಿ ಬಂದು ಇದು ಮಾಡ್ತೀವಿ ಹೊರತು ಇನ್ ಬೇರೆ ತರದ್ದು ಇಲ್ಲಿ ಯಾವ್ದು ಎಕ್ಸ್ಪೆಕ್ಟ್ ಮಾಡದೆ ಅಲ್ಲಿ ಮತ್ತೊಂದು ಯಾರು ಮಾಡಲ್ಲ. ಹೌದು, ಎಲ್ಲ ಅನುಕೂಲವಾಗಿರೋ ಕುಟುಂಬ ಆದ್ರಿಂದ. ಅನುಕೂಲ ಎಲ್ರಿಗೂ ಇದೆ, ಅದರಲ್ಲಿ ಪ್ರಾಮಾಣಿಕತೆ ಇಲ್ಲದೇ ಇರೋನ್ನ ತಾಯಿ ಬಿಟ್ಟಿಲ್ಲ. ಅಷ್ಟೇ ಶಿಕ್ಷಣ ಅನ್ವಯಿಸವ್ರೆ. ಲೇಟೆಸ್ಟ್ ಅದು ಹೇಳ್ಬೇಕಾದ್ರೆ ಏನಿಲ್ಲ, ಸತ್ಯ ಹೇಳ್ಬೇಕಾದ್ರೆ ಹೇಳ್ಬೋದು. ಇವರ ತಂದೆನೇ ನಮ್ಮ ಇದು ಯಜಮಾನರಾಗಿದ್ದರು, ಇವ್ರ ತಂದೆ ನನಗೆ ಅಣ್ಣ ಆಗ್ಬೇಕು, ಅವ್ರ ಜೊತೆ ನಾನು ಕೆಲಸ ಮಾಡಿದ್ರು. ಊರನ್ನ ನಾನು ಬೆಂಗಳೂರು ಕೆಲಸ ಬಿಟ್ಬಿಟ್ಟು ಬಂದ್ಮೇಲೆ ಊರಿನ ಹಣಕಾಸನ್ನ ಇದನ್ನೇ ಒಬ್ಬರು ಚೇರ್ಮನ್ ಇದ್ರು, ಮಹಾನ್ ಕೂಡ ನಮ್ಮ ಊರಿಗೆ ಬಂದು ಅವ್ರ ಹತ್ರದಿಂದ ರಿಕಾರ್ಡ್ಸ್ ಬುಕ್ ಇತ್ತು ನನಗೆ ಕೊಟ್ಟರು. ಆ ಪ್ರಾಮಾಣಿಕತೆ ಅವರು ಅಪ್ಪ ಮಗ ಅನ್ನೋ ಲೆಕ್ಕದಲ್ಲಿ, ಅಣ್ಣ ಆದ ಬರೀ ಅಷ್ಟೇ, ಅವ್ರ ಅಪ್ಪ ನಮ್ಮ ಮಗ ಅನ್ನೋ ಲೆಕ್ಕದಲ್ಲಿ ಇದ್ರೂ ಅಷ್ಟು ಚೆನ್ನಾಗಿ ನಡ್ಕೊಂಡ್ಬಂದವು. ಅವರು ಕಾಲ್ವಾದ್ರು ಇವ್ರ ಅಣ್ಣ ದೊಡ್ಡವರು ಅವ್ರಿಗೆ ಹಸ್ತಾಂತರ ಮಾಡೋದು. ಅವನು ಅಷ್ಟೇ ಅಪ್ಪನಿಗಿಂತಲೂ ಹೆಚ್ಚು ಅಪ್ಪನು ನಾನು ನೋಡಿದ್ದೆ, ಇವನು ಚೆನ್ನಾಗಿ ನೋಡಿ. ತಾವೆಲ್ಲ ಹೇಳ್ತಾ ಇರೋದು ಒಂದು ಪಿಕ್ಚರ್ ತೆಗೆದಂಗೆ ನನಗೆ ಮನೋಭಾವನೆ ಆಗ್ತಿರೋ ಮನಸ್ಥಿತಿ ಇರೋಂಥದ್ದು. ಬಟ್ ಇನ್ನೊಂದೇನಂದ್ರೆ, ಈಗ ತಾವು ಹೇಳಿದ್ರೆ ತಾಯಿ ಬಂದಿದ್ದು ಕೊಡಗಿನಿಂದ ಸಿದ್ದಾಪುರದಿಂದ ಅಂತ, ಅಲ್ಲಿಂದ ಯಾರನ್ನ ಬರ್ತಾರ ಇಲ್ಲಿ ಪೂಜೆಗೆ? ಅಂದ್ರೆ ಮೂಲತಃ ಅಲ್ಲಿ ದೇವರಂತೆ, ನಮ್ಮ ಮೂಲತಃ ಊರು ಬೇರೆ. ನಾವು ಸಾವನದುರ್ಗ ಅಂತ ಇಲ್ಲಿ ಬರುತ್ತೆ, ರಾಮನಗರ. ಬ್ರಿಟಿಷ್ನವರ ಒತ್ತಡದಿಂದ ಮೇಲೆ ನಮ್ಮ ಮುತ್ತಾತ್ರ ಬಂದು ಹನುಮೇಗೌಡರು ಅನ್ನೋರು ಬಂದು, ಅವ್ರಿಗೆ 4 ಜನ ಮಕ್ಕಳು. ಈಗ ಏನ್ ಹೇಳಿದೆ ಹಿಂದೆ, ಇವ್ರು 4 ಜನ ಅವ್ರ ವಂಶಸ್ಥರು. ಈ ಮಟ್ಟಕ್ಕಿದೆ. ಅದಕ್ಕೆ ಮುಖ್ಯವಾಗಿ ಸರ್, ಈಗ ಈ ಅಮ್ಮನವರ ದೇವಸ್ಥಾನ ಮಾಡ್ಲಿಕ್ಕೆ ಯಾಕೆ ನಾವು ಹೊರಟಿದೀವಿ ಅನ್ನೋದು ಮುಖ್ಯ. ಏನ್ ಮಾಡ್ಬೇಕು ಅಂತ ಮುಂದಿನ ದಿನಗಳಲ್ಲಿ ದಿವಾಕರಣ್ಣ ಅಂತವರು ಸಹಕಾರ, ಅವರ ಅಣ್ಣ ರವಿಶಂಕರ್, ಗಿರೀಶ್ ಅವರು, ಕುಮಾರಣ್ಣ ಅವರು, ಆಮೇಲೆ ಶ್ರೀನಿವಾಸ್ ಗೌಡ್ರು, ಡಾಕ್ಟರ್ ಶ್ರೀಧರ್, ಇದಕ್ಕೆಲ್ಲ ಮುಖ್ಯವಾಗಿ ಇನ್ನೂ ವೆಂಕಟೇಶ್ ಅಣ್ಣವರು ಅಂತ ಅವ್ರೆ, ಅವ್ರ ಮಗ ಪ್ರಭು ಅಂತ ಅವ್ರೆ, ಇನ್ನೊಬ್ರು ದೀಪಕ್. ಏನ್ ಮಾಡ್ಬೇಕು ಅಂತ ಆಲೋಚನೆ ಇದೆ ದೇವಸ್ಥಾನಕ್ಕೆ? ಏನೆಲ್ಲ ಮಾಡ್ಬೇಕು ಅಂತ ಸರ್, ನಾವು ಇವರು ಏನ್ ಇಂಜಿನಿಯರ್ ಇಲ್ಲಿ ಡ್ರಾಫ್ಟ್ ಹಾಕಿ ಕಳಿಸಿದ್ದಾರೆ, ಇದ್ರ ಡ್ರಾಫ್ಟ್ ಹಾಕಿ ಕಳ್ಸಿದ್ದಾರೆ. ಆ ರೀತಿ 3-4 ಜನ ಮಾಡಿ ನಾವು ಟ್ರಸ್ಟ್ನವರು, ಊರ್ನವ್ರು ನಮಗೆ ಮುಖ್ಯ. ನಾನು 1 ಲಕ್ಷ ಕೊಡ್ಬೋದು, 10 ಲಕ್ಷ ಕೊಡ್ಬೋದು, ನಮ್ ದಿವಾಕರಣ ಹೇಳಿದ್ರು, ಅದು ಮುಖ್ಯ ಅಲ್ಲ. ನೀವು ಟ್ರಸ್ಟ್ನವ್ರು ಮುಖ್ಯ, ಗ್ರಾಮಸ್ಥರು ಮುಖ್ಯ. ಗ್ರಾಮಸ್ಥರು ನೀವೆಲ್ಲ ಸಾಮರಸ್ಯವಾಗಿ ಯಾವುದೇ ಭಿನ್ನಾಭಿಪ್ರಾಯ ಇಟ್ಕೊಳ್ದೇನೆ ಸಂತೋಷವಾಗಿ ಮಾಡ್ತೀನಿ ಅಂದ್ರೆ ನಾನು ಇಂಟರ್ಫಿಯರ್ ಆಗ್ತೀನಿ ಅಂತ ದಿವಾಕರಣ್ಣ ಹೇಳಿದ್ರು. ಅವ್ರ ಅಣ್ಣನ ಮಗನು ಅದೇ ಮಾತು. ಏನ್ ಮಾಡ್ಬೇಕು ಅಂತ ಆಲೋಚನೆ? ಒಂದು ಬಿಲ್ಡಿಂಗ್ ಮಾಡ್ಬೇಕು, ಏಕಕಾಲದಲ್ಲಿ 100 ಜನ ಈ ಜಾಗದೊಳಗೆ ಕುತ್ಕೊಳ್ತಾರ. ದೇವಸ್ಥಾನ ದೊಡ್ಡದಾಗಿ ಎಕ್ಸ್ಟೆಂಡ್ ಮಾಡ್ತಾರೆ, ಗುಡಿ ಹಂಗೆ ಉಳಿಸ್ಕೊಂಡು ಹೆಂಗೆ ಮಾಡಿ ನಾವು ದೇವಸ್ಥಾನ ಒಡೆದು ಮಾಡಿದಾಗ ಗರ್ಭಗುಡಿ ಒಡೆಯಲ್ಲ. ಆಮೇಲೆ ಇದೆಲ್ಲ ಹೊಡೆದಾಗ ದೊಡ್ಡ ಮಾಡಿದಾಗ ಹಾಲ್ ಒಳಗಡೆ ಪ್ರದಕ್ಷಿಣೆಯನ್ನು ಇಲ್ಲೇ ಹಾಕೊಂಡು ಹೋಗ್ಬೇಕು, ಹೊರಗಡೆ ಹಾಕೋದು ಬೇರೆ, ಇಲ್ಲೇ ಹಾಕೊಂಡು ಹೋಗ್ಬೇಕು ಅನ್ನೋ ಲೆಕ್ಕದಲ್ಲಿ ಮಾಡೋಣ ಅಂತ ಇದ್ದೀವಿ. ಆಮೇಲೆ 1-2-3 ದೇವಸ್ಥಾನ ನೋಡ್ಕೊಂಡ್ ಬಂದಿದ್ದೀವಿ, ಅವ್ರು ಕಲ್ಲಲ್ಲೇ ಮಾಡಿದ್ದಾರೆ. ನಾನು ಒಬ್ರು ನೆನ್ನೆ ಕೂಡ ಹೇಳ್ತಾ ಇದ್ರು, ಯಾರೋ ಒಬ್ರು ಏನಂತ ಅಂದ್ರೆ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹಳ್ಳಿಗಳಲ್ಲಿ ಮುಖ್ಯವಾಗಿ ಆ ದೇವಸ್ಥಾನದ ಕುರುಹುಗಳು ಯಾವ ಥರ ಇರುತ್ತೆ ಅಂದರೆ, ಬೇರೆ ಬೇರೆ ಉದಾಹರಣೆಗೆ ಉತ್ತರ ಭಾರತದಲ್ಲಿರುವಂಥ ಒಂದು ದೇವತೆಗಳು ಈ ರೀತಿ ಎಲ್ಲ ಇರೋಂಥ ಕುರುಗಳೆಲ್ಲ ನಾವು ಚಿತ್ರಣ ಮಾಡಿರ್ತೀವಿ ಅಲ್ಲಿ ಅಂತ ಯಾರೋ ನನಗೆ ಹೇಳ್ತಾ ಇದ್ರು. ಇಲ್ಲಿ ನಮ್ಮ ಗ್ರಾಮಾಂತರಗಳಲ್ಲಿ ಭಾಳ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಗರ ಪ್ರದೇಶದಲ್ಲಿ ಮಾಡ್ದಿರೋಂಥದ್ದು ಕೆಲವೊಂದೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು. ಈಗ ಬರ್ಬೇಕಾದ್ರೆ ತಮ್ಮ ಮಾದಾಪುರ ಆಗಿರ್ಬೋದು, ಬೇರೆ ಬೇರೆ ಗ್ರಾಮಗಳು ನೋಡಿದ ಅಕ್ಕಪಕ್ಕದಲ್ಲಿ ಬಸ್ಸಲ್ಲಿ ಬರ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಚಿತ್ರಣ ಮಾಡಿರ್ತಾರೆ. ನಿಜವಾಗ್ಲೂ ಬಹಳ ಖುಷಿ ಆದಂತ ವಿಚಾರ. ಈ ಮೆರೆಯದೇವರು ಅಂತ ಗುಂಡಿನಮಾರಿ ಅಂತ ಅಲ್ಲಿದೆ ಗ್ರಾಮದಲ್ಲಿ. ಇವರ ನೇತೃತ್ವದಲ್ಲಿ, ಚಂದ್ರಶೇಖರ್ ನೇತೃತ್ವದಲ್ಲಿ ನಮ್ಮ ಅಣ್ಣನ ಮಗ ದೊಡ್ಡಪ್ಪ ಮಗ ಪಾಂಡಣ್ಣ ಅಂತ ಇದ್ರಲ್ಲ, ಈಗ ಪಾಂಡಣ್ಣ ನೇತೃತ್ವದಲ್ಲಿ ನಾವು ಚೌಟ್ರಿಗಳೆಲ್ಲ ಮಾಡಿರೋದು. ಈ ಚೌಟ್ರಿಗಳು ಏನವೆ ಅವ್ರ ಯಜಮಾನರಾಗಿದ್ರು, ಅವ್ರ ನೇತೃತ್ವದಲ್ಲಿ ಗ್ರಾಮದಲ್ಲಿ ವೆಂಕಟೇಶ್ ಅಣ್ಣವರು, ಜೆ.ಎಸ್. ವೆಂಕಟೇಶ್ ಅಂತ ಅಣ್ಣವರು ಅಂತ ಇಂಜಿನಿಯರ್ ಇದ್ರು, ಅವ್ರಿಗೆ ದೊಡ್ಡದಾಗಿ ಕಟ್ಟಿದ್ವಿ ದೇವಸ್ಥಾನ. ಅಂದ್ರೆ ಲಕ್ಷ್ಮೀ ದೇವಸ್ಥಾನ. ಇನ್ನೊಂದು ನಾವು ಏನ್ ಪಾಸಿಟಿವ್ ಮಾತಾಡ್ತೀವಿ, ಒಂದಷ್ಟು ನೆಗೆಟಿವ್ ಮಾತಾಡೋಣ. ಈಗ ಸಾಮಾನ್ಯವಾಗಿ ಇದು ಊರಿನ ವಲಯದಲ್ಲಿರೋದ್ರಿಂದ ಏನೋ ಒಂದು ಕಾಟ ಆಗಿರ್ಬೋದು, ಆ ಥರ ಆಗಿದ್ದೇನೋ ಸಮಸ್ಯೆ ಆಗಿರೋದು. ಈಗ ಕದ್ದಂಥ ವ್ಯಕ್ತಿಗಳಿಗೆ ಏನೋ ಜ್ಞಾನೋದಯ ಆಗಿ ತಂದುಕೊಟ್ಟಿರೋಂಥದ್ದು.
ಸಮಸ್ಯೆಗಳಾಗಿ ಆ ವ್ಯಕ್ತಿಗಳು ಸಿಗಾಕೊಂಡಿರುವಂಥದ್ದು ಆ ಥರದ್ದು ಏನಾರ ಕುರುಗಳಿದೆಯಾ? ಹಿಂದೆ ಈ ರಾಮಯ್ಯನವರು ಪೂಜಾರಿಕೆ ಮಾಡೋ ಸಮಯದಲ್ಲಿ ಈ ಜಾಗದಲ್ಲಿ ಕಳ್ತನ ಮಾಡಿ ಸ್ಪಾಟ್ ಇಂದಲೇ ಹೊರಗೆ ಎದ್ದೋಗಿಲ್ಲ ಅವರು, ಈ ಜಾಗದಲ್ಲೇ ಮಲಗವ್ರೆ. ಆ ತರ ಸನ್ನಿವೇಶನ ನಾವು ಕೇಳಿದ್ವಿ, ನಾವು ಕಣ್ಣಲ್ಲಿ ನೋಡಿಲ್ಲ. ಇತ್ತೀಚೆಗೆ 2-3 ಸರಿ ಕಳ್ತನ ಆಗಿತ್ತು. ಹಿಂದಿನ ದಿನ ನಾವೆಲ್ಲ ದುಡ್ಡು ತೆಗೆದಿದ್ದು ಲೆಕ್ಕಾಚಾರ ಹಾಕೊಂಡು ಹೋಗಿದ್ದು, ಮಾರನೇ ದಿವಸ ಏನು ಹೇಳಿದ್ರು ಪಕ್ಕಕ್ಕೆ ಬಿಸಾಕ್ಬಿಟ್ಟು ಹೋಗಿದ್ರು. ಇತಿಹಾಸ ದೊಡ್ಡದಾಗಿದೆ. ಅದನ್ನ ಇಂಪ್ರೂವ್ ಮಾಡಿ ಈ ದೇವತೆಯ ಈ ಜಾಗದಲ್ಲಿ ಶಾಶ್ವತವಾಗಿ ನೆಲೆಸಬೇಕು ನಾವು. ಇನ್ನೊಂದು ನೋಡಿ, ಇನ್ನೊಂದು ಮುಖ್ಯವಾಗಿ ವಾಸ್ತು ಬೇಕಾಗುತ್ತೆ ನೋಡಿ. ಈ ವಾಸ್ತು ಹಿರಿಕರು ಹಿಂದೆ 200 ವರ್ಷಗಳ ಹಿಂದೆ ಇದ್ದಂತ ವಾಸ್ತು ತಾವೇನು ನೋಡ್ತಾ ಇದ್ದೀರಾ, ಇದು ಬಹಳ ಶ್ರೇಷ್ಠವಾದಂಥ ವಾಸ್ತು. ಬಟ್ ನನಗೇನು ಗೊತ್ತಿಲ್ಲ, ಆದ್ರೂ ಕೂಡ ಕೆಲವೊಂದು ತಿಳ್ಕೊಂಡಿರುವಂಥದ್ದು, ಕೇಳಿರುವಂಥದ್ದು. ಒಂದು ಕಿಟಕಿ ನೋಡಿ ಇದಿದೆ, ಇದು ಒಂದು ಪೂರ್ವ ಮತ್ತೆ ಪಶ್ಚಿಮ, 2 ಕಿಟಕಿಲೂ ಕೂಡ ಒಂದು ಸೂರ್ಯನ ಕಿರಣ ಬರುವಂತದ್ದು ವಿಶೇಷ. ಅವರು ಇಟ್ಟಿರೋದು ನಮಗೆ ಆ ಅನುಭವ ಇಲ್ಲ. ದೊಡ್ಡವರಾಗಿ ಅವತ್ತು ನೀವು ಹೇಳ್ದಂಗೆ ಅವತ್ತಿನ ದಿವಸದಲ್ಲಿ ಸ್ವಲ್ಪ ಬುದ್ಧಿವಂತರೆಲ್ಲ ಸೇರಿ ಯಾವ ಭಾಗಕ್ಕೆ ಇಟ್ಟರೆ ಈ ದೇವಸ್ಥಾನ ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಥರ ಕಲ್ಲಿಂದ ಸುಂದರವಾದ ಒಂದು ಕಲ್ಲಿನ ದೇವಸ್ಥಾನ ಕಟ್ಟಿ ಅಮ್ಮನವ್ರು ನೆಲೆಸವ್ರೆ. ಈಗ ಮುಂದಿನ ದಿನಗಳಲ್ಲಿ ಇದನ್ನ ಸ್ವಲ್ಪ ದೊಡ್ಡದಾಗಿ ಮಾಡಿ ಭಕ್ತಾದಿಗಳು ಬಂದವ್ರಿಗೆಲ್ಲ ಇಲ್ಲಿ ಅಮ್ಮನವರ ಒಂದು ಅನುಗ್ರಹ ಸಿಗಬೇಕು ಅನ್ನೋದು ನಮ್ಮ ಆಶಯ. ಓಕೆ ಓಕೆ. ಹಾಗಾಗಿ ಇದು ಆಮೇಲೆ ಇನ್ನೊಂದು ನೋಡಿ, ತಾಯಿ ಎದುರುಗಡೆ ಇದೆಯಂತ ಒಂದು ಗರುಡಗಂಬ ನೋಡಿ, ಆ ತರದ್ದು ಓರೆ ಗರುಡಗಂಬ ನಾವೆಲ್ಲೂ ಕೂಡ ನೋಡಿಲ್ಲ. ಅಂದ್ರೆ ಹಿಂದೆ ಗರುಡಗಂಬ ತುಂಬಾನೇ ಬಹಳ ಕರಾಕುಶಲವಾಗಿ ಮಾಡ್ತಾರೆ. ಬಟ್ ಇಲ್ಲಿ ಗರುಡಗಂಬ ನೋಡಿದ್ರೆ ಬಹಳ ಒಂದು ವಿಶೇಷವಾಗಿರುವಂತ ಗರುಡಗಂಬ ಅಮ್ಮನವ್ರಿಗೆ, ಅಮ್ಮನವ್ರ ದೃಷ್ಟಿ ಯಾರಿಗೂ ಜಾಸ್ತಿ ಬೀಳಬಾರ್ದು ಅಂತ ಕಲ್ಲಿನ ಮೇಲೆ ಗರುಡಗಂಬ ಇಟ್ಟಿರೋ ಉದ್ದೇಶ. ಇನ್ನೊಂದು ಕಂಬ ಇದೆ, ಕೋಣನ್ನ ಬಲಿ ಕೊಡೋ ಕಂಬನೇ ಬೇರೆ ಇನ್ನೊಂದು ಇದೆ, ನಿಮ್ಗೆ ತೋರಿಸ್ತೀವಿ ಅದನ್ನ. ಇವೆರಡು ಅದೇ ಅಮ್ಮನವ್ರಿಗೆ ಸ್ವಲ್ಪ ಶಕ್ತಿ ದೇವತೆ ಅಲ್ವಾ ಇವರು, ಅತಿ ಕಣ್ಣು ಬಿಟ್ರು ಕಷ್ಟನೇ. ಆಮೇಲೆ ನಾವು ಒಂದು ತಿಳ್ಕೊಬೇಕು, ನಮ್ಮ ಜನ ತಾಯಿ ಎದುರಾಗಿ ಯಾವತ್ತೂ ಕೂತ್ಕೊಂಬಾರ್ದು, ಆಯ್ತಾ, ಸೈಡಲ್ಲೇ ಕೂತ್ಕೊಬೇಕು. ಅದಕ್ಕೆ ನಾನು ಸೈಡಲ್ಲಿ ಕೂತ್ಕೊಂಡಿಲ್ಲ, ಹಂಗಾಗಿ ಆತ ಬಹಳ ಕಷ್ಟ ಇದೆ ಇವತ್ತು ತಾಯಿನ. ಅಮ್ಮನವ್ರ ವಿಚಾರ ಏನಾದ್ರು ಹಳಬರ ಹೇಳಿರೋದ ಕೇಳ್ಕೊಂಡು ಹೋಗ್ಬಿಟ್ರೆ, ನಮ್ಮ ತಂದೆಯವರ ಅವರು ನಮ್ಮ ತಾತಿರ ಆಗ್ಬೋದು ಹೇಳಿದ್ರೆ ಇಡೀ ಮೈಯೆಲ್ಲ ರೋಮಾಂಚನ, ಭಯ ನಮ್ಗೆ ಹುಡ್ತದೆ ಈಗ್ಲೂ. ಕೆಲವು ಸನ್ನಿವೇಶ ಮಾತಾಡಕ್ ಹೋದ್ರೆ, ಈಗ ಒಂದು ರಾಮಯ್ಯನವರು ಅಂತ ಪೂಜಾರಿಕೆ ಮಾಡ್ತಿದ್ರಂತಲ್ಲ, ಅವ್ರು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರಂತೆ. ಅವರು ಈ ಅಮ್ಮನವ್ರಿಗೋಸ್ಕರ ಆ ಕೆಲಸಕ್ಕೆ ಹೋಗೋದು ಲೇಟ್ ಆಯ್ತಂತೆ. ಅವ್ರು ಹಾಲಿ ಇದ್ದಾಗ ಹೇಳಿದ್ದು, ಅವ್ರಿಗೆ ಒಂದು ಪನಿಷ್ಮೆಂಟ್ ಮಾಡ್ಬಿಟ್ರಂತೆ ರೈಲ್ವೆ ಟ್ರಾಲಿಯಲ್ಲಿ. ಅವರ ಇಂಜಿನಿಯರ್ ಪನಿಷ್ಮೆಂಟ್ ಬಂದಿದ್ದಕ್ಕೆ, ನಿನ್ ಸೇವೆ ಮಾಡ್ಕೊಂಡು ನಾನು ಇಲ್ಲಿದ್ದೆ, ನೀನ್ ನನಗೆ ಹಿಂಗ್ ಪನಿಷ್ಮೆಂಟ್ ಬಂತು ಅಂತ ಈ ಪೂಜಾರಿಕೆ ಮಾಡ್ತಿದ್ದ ರಾಮಯ್ಯನವರು ಕಣ್ಣೀರ್ ಬಿಟ್ಕೊಂಡು ಹತ್ತರಂತೆ. ಅವ್ರ ಮನೆ ಒಂದು ಹಸು ಇಟ್ಟಿದ್ರಂತೆ, ಇಂಜಿನಿಯರ್ ಮನೆ, ಆ ರೈಲ್ವೆ ಟ್ರ್ಯಾಕ್ ಕೆಲಸ ಮಾಡ್ಸೋ ಇಂಜಿನಿಯರ್ ಮನೆ. ಬೆಳಿಗ್ಗೆ ಅವ್ರ ಹಸು ಹಾಲು ಕರೀಲ್ವಂತೆ, ರಕ್ತ ಕರೀತಂತೆ. ಇದು ಇತಿಹಾಸ 100ಕ್ಕೆ 100 ಭಾಗ ಸತ್ಯ ಸರ್. ಕರಿತಂತೆ. ಸರ್ ಅವರು ಪೂಜಾರಿ ರಾಮಯ್ಯನವರು ನಿಮಗೆ ಶಿಕ್ಷೆ ಕೊಟ್ಟು ಅವ್ರಿಗೆ ಅಬ್ಸೆಂಟ್ ಹಾಕಿದ್ರಿ, ಹತ್ಕೊಂಡು ಹೋಗಿ ಅವರು ಅಮ್ಮನವ್ರಿಗೆ ಕೈ ಮುಗಿದ್ಬಿಟ್ಟವ್ರ ಪೂಜಾರರು, ನೀವು ಅವ್ರ ಹತ್ರ ಕ್ಷಮೆ ಕೇಳಬೇಕು ಅಂತ ಇಂಜಿನಿಯರ್ ಹೇಳಿದ್ರಂತೆ ಸರ್. ಅವ್ರು ಬಂದು ರಾಮಯ್ಯ ತಪ್ಪು ಮಾಡಿದೆ ಬಾ ಏನು ಅಂತ ಅಂದ್ರೆ, ಇಲ್ಲಿಂದ ಒಂದ್ ನೀರ್ ತೆಗ್ಸಿ ಆ ಹಸಿನ ಮೇಲೆ ಹಾಕಿದ್ರಂತೆ. ಇನ್ ಸಾಯಂಕಾಲಕ್ಕೆ ಹಾಲು ಕೊಡ್ತಂಥದ್ದು. ಇದು ಇತಿಹಾಸ, ಇದು ಸತ್ಯಕ್ಕೆ ಹತ್ರವಾಗಿರೋ ವಿಚಾರ. ಇಂಥ ಇತಿಹಾಸಗಳು ಈ ಅಮ್ಮನವ್ರ ವಿಚಾರದಲ್ಲಿ ಮುಖ್ಯವಾಗಿ ಏನೇ ಇತಿಹಾಸ ಇರಲಿ, ಏನೇ ಕುರುಗಳಿರ್ಲಿ, ತಾವು ಸಾಮರಸ್ಯವಾಗಿ ಈಗ ದಲಿತ ಸಮುದಾಯ ಮತ್ತೆ ಈ ಒಂದು ಒಕ್ಕಲಿಗ ಜನ ಸೇರ್ಕೊಂಡು ಜಾತ್ಯತೀತವಾಗಿ ಮಾಡ್ತಿರಲ್ಲ, ನಿಜವಾಗ್ಲೂ ಬಹಳ ದೊಡ್ಡ ವಿಚಾರ ಅದು. ನಾವು ಹೆಚ್ಚಿನ ರೆಸ್ಪೆಕ್ಟ್ ಅವ್ರಿಗೆ ಕೊಡ್ತೀವಿ. ಅದ್ರ ಬಗ್ಗೆ ಹೊಳೆನಸ್ಕೋರ ಕಾಲೋನಿ ಇದೆ, ನಿಮಗೆ ಗೊತ್ತಿರ್ಬೇಕು. ಬಹಳ ಇವರು ಅವ್ರು ಬಂದು ನಮ್ಮ ಮುಖಂಡರಿಗೆ, ನಮ್ಮ ಮಂಡಣ ಅಂತ ಐತಲ್ಲ, ಈಗ ಅವರು ಈಗ ಒಂದು 4 ತಿಂಗಳಾಯ್ತು. ಅವ್ರದೇ ಓರೇಂಜ್ ಬಂದು ಇದಕ್ಕೆಲ್ಲ ಹೆಡ್ ಆಗಿದ್ದರು. ಅವ್ರ ಹತ್ರ ಬಂದು ಮಾತಾಡಿ ಅವ್ರು ನಮ್ಮನ್ನೆಲ್ಲ ಕೇಳ್ಕೊಂಡು ಹೆಂಗೆ ಕೊಡೋದು ಮಾಡೋದು ಅಂದರೆ, ಅವ್ರು ತಗೊಂಡೋಗಿ 2 ದಿವಸ ಇಟ್ಕೊಂಡು ಮೆರವಣಿಗೆ ಮಾಡಿ, ಆಮೇಲೆ ಒಂದು 10,000 ರೂಪಾಯಿ ದುಡ್ಡು ನಮ್ಮೂರು ಬರೆದ್ರೆ ನಮಗೂ ಊಟ ಹಾಕಿಸಿ ಕಳಿಸ್ಕೊಡು. ನಿಮ್ಗೆ ಊಟ ಹಾಕ್ತಿದ್ರು? ಎಂತ ಸಾಮರಸ್ಯ ಕೊಡ್ರೆ ನಾವು ಇಡೀ ಮೈಸೂರು ಜಿಲ್ಲೆಯಲ್ಲಿ, ಇಡೀ ಭಾರತ ದೇಶದಲ್ಲಿ, ನಾನು ವಿಶ್ವ ಹಿಂದೂ ಪರಿಷತ್ ಆದ್ರಿಂದ ನಾನು ಇಷ್ಟು ನಿಮ್ ಜೊತೆ ನೀರ್ಗಳವಾಗಿ ಮಾತಾಡ್ತೀನಿ, ಯಾವುದೇ ಧಾರ್ಮಿಕ ವಿಚಾರವಾದ್ರೂ ಕೂಡ ಮಾತಾಡ್ತೀನಿ. ಇಡೀ ಭಾರತ ದೇಶ ಒಂದು ಸಂಕಲ್ಪ ಮಾಡುತ್ತೆ, ವಿಶ್ವ ಹಿಂದೂ ಪರಿಷತ್ತು ಪರಿವಾರಗಳು, ಏನು ಅಂತಂದ್ರೆ ಸಾಮರಸ್ಯ ರಥಯಾತ್ರೆ ಮಾಡಬೇಕು ಅಂತ ಉತ್ತರ ಭಾರತದಿಂದ ಮಾಡ್ತೀವಿ. ಅದು ಫಸ್ಟ್ ಸ್ಟಾರ್ಟ್ ಆಗಿದೆ ಕರ್ನಾಟಕದಲ್ಲಿ. ಅದು ಮೈಸೂರು, ಮಂಡ್ಯ ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಮೈಸೂರು ಗ್ರಾಮಾಂತರ. ಆ 8 ದಿನಗಳ ಸಾಮರಸ್ಯ ರಥಯಾತ್ರೆಯಲ್ಲಿ ನಾನಿದ್ದೆ. ನಿಮ್ಮ KR ಪೇಟೆ ತಾಲೂಕು ಕೂಡ ನಾನು ಬಂದಿದ್ದೆ. ಇದೇ ನೀವು ಪಕ್ಕದ ಹೇಳಿದ್ರಲ್ಲ,
ಯಾವುದೋ ಒಂದು ತಾಲೂಕು ಹೇಳೋದ್ರಲ್ಲಿ ಇನ್ನೊಂದು ಕ್ಯಾರ್ನಗರ ತಾಲೂಕು, ಅಲ್ಲಿಗೆಲ್ಲ ಕೂಡ ನಾವು ಬಂದಿದ್ವಿ. ಎಷ್ಟು ಹೊಳೆ ನರಸೀಪುರ, ಕ್ಯಾರ್ನಗರ, ಚಂದ್ರಾಯಪಟ್ಟಣ ಸಾಮರಸ್ಯಕ್ಕೋಸ್ಕರ ಇವತ್ತು ಬಹಳ ಜನ ಕಷ್ಟಪಡ್ತಾ ಇದ್ದಾರೆ. ಆದ್ರೆ ನಿಮ್ಮ ತಾಲೂಕು, ನಿಮ್ಮ ಹೋಬಳಿ, ನಿಮ್ಮ ಗ್ರಾಮದಲ್ಲಿ ದಲಿತರ ಜೊತೆ ಸಾಮರಸ್ಯ ಆಗಿದ್ದೀರಿ ಅಂತಂದ್ರೆ ನಿಜವಾಗ್ಲೂ ನಿಮ್ಮನ್ನ ಆ ತಾಯಿನೇ ಒಂದು ಕರುಣೆ ಮಾಡಿರುವಂಥದ್ದು. ನಿಜ. ನಾವು ಆ ಭಿನ್ನಾಭಿಪ್ರಾಯ ಭಿನ್ನ ಭೇದ ನಾವು ಯಾವತ್ತೂ ಅವ್ರ ಜೊತೆ ತೋರಿಲ್ಲ. ತಾಯಿಗೋಸ್ಕರ ಅವರಲ್ಲಿ ಏನೇ ಒಂದು ಕಲಹ, ಮತ್ತೆ ಅವರು ಕೂಡ ಪರಿಶುದ್ಧವಾದ ಮನಸ್ಸಿಂದ ಇದನ್ನ ತಗೊಂಡೋಗ್ತಾರಂತೆ ದೇವ್ರನ್ನ, ಮತ್ತೆ ಕಾಣಿಕೆ ಕೂಡ ಕೊಡ್ತಾರಂತೆ. ಬಹಳ ಖುಷಿ ಆದಂತ ಜನ. ನಮ್ಮ ಪಂಚಾಯತಿಲಿ ಎಷ್ಟೋ ಗ್ರಾಮಗಳು, ನಮ್ಮ ಹೋಬಳಿಲಿ ನಮ್ಮ ಪಂಚಾಯತಿ 2-3 ಪಂಚಾಯತಿ ವ್ಯಾಪ್ತಿಲವ್ರೆ. ನಮ್ಮೂರಿನವರು ಆ ದಲಿತರು ಯಾವುದೇ ಕಾರಣಕ್ಕೂ ಅವ್ರ ವೃತ್ತಿಗೆ ಮೋಸ ಮಾಡಿಲ್ಲ. ನಾವು ಇವತ್ತು ಆ ವೃತ್ತಿಲೇ ಇರ್ತೀವಿ, ನಮ್ಮವ್ರಿಗೋಸ್ಕರ ನಾವು ಗೌರವಾನ್ವಿತವಾಗಿ ನಡೀತೀವಿ ಅಂತ ವೃತ್ತಿಗೆ ಮೋಸ. ನೋಡಿ, ಒಂದು ನಿಮ್ಮ ರಾಜಕೀಯವಾಗಿ ಮಾತಾಡೋದಾದ್ರೆ ನಮ್ಮ ಅವಶ್ಯಕತೆ ಇಲ್ಲ ರಾಜಕೀಯ, ಬಟ್ ನಿಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಗುವಂತ ರಾಜಕೀಯ ಬೆಳವಣಿಗೆಗಳು ಲೆಕ್ಕ